ಮಾಸ್ಟರ್ಸ್, ಇಂದಿನ ಆಧ್ಯಾತ್ಮಿಕ ಜ್ಞಾನ ಇವತ್ತು ವಿಶೇಷವಾಗಿರುತ್ತೆ. ಆಧ್ಯಾತ್ಮಿಕ ಜ್ಞಾನ ನಿಮ್ಗೆಲ್ಲ ಗೊತ್ತಿರ್ಬೋದು. ಇವತ್ತು ನಮ್ ಜೊತೆಗೆ ಡಾಕ್ಟರ್ ಸಿ ಕೃಷ್ಣಮೂರ್ತಿ ಸರ್ ಅವರಿದ್ದಾರೆ. ಕೃಷ್ಣಮೂರ್ತಿ ಸರ್ ಅಂದ್ರೆ ನಿಮ್ಗೆ ಈಗಾಗಲೇ ಪರಿಚಯ ಇದೆ. ಅದ್ಭುತ ಹಿರಿಯ ಮಾಸ್ಟರ್ ಮತ್ತು ಜ್ಞಾನಿಗಳು. ನಮ್ಗೆ ಜ್ಞಾನ ಹಂಚಿಕ್ ಬರ್ತಿದ್ದಾರೆ, ಅದೆಲ್ಲ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ಮೇಧಾವಿಗಳು ಮತ್ತು ಜ್ಞಾನಿಗಳು. ಅವ್ರು ನಮ್ಗೆ ಇವತ್ತು ಜ್ಞಾನ ನವರತ್ನಗಳು ಎಂಬ ಒಂದು ವಿಷಯದ ಮೇಲೆ ನಮಗೆ ಜ್ಞಾನವನ್ನು ಹಂಚಲಿಕ್ಕೆ ಬರ್ತಾ ಇದ್ದಾರೆ. ಅವರನ್ನು ನಮ್ಮ ವೇದಿಕೆಗೆ ಸ್ವಾಗತಿಸೋಣ. ನಮಸ್ತೆ ಸರ್, ಶುಭೋದಯ. ನಮಸ್ಕಾರ. ಆತ್ಮೀಯವಾದ ಸ್ವಾಗತ ಸರ್. ಶುಭೋದಯ ಸರ್. ಶುಭೋದಯ. ನಮಸ್ಕಾರ ಸರ್. ನಮಸ್ಕಾರ. ಈ ದಿನ ಜ್ಞಾನ ನವರತ್ನಗಳು, ಅದು 9, ನವ ಅಂದ್ರೆ 9, ಅದರ ಪರಿಪೂರ್ಣ ಸತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. 1997ರಿಂದ ನಮ್ಮ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಅವ್ರಿಗೂ, ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಯರಿಗೂ, ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರುವಂತಹ MTR ಡಾಕ್ಟರ್ ರಂಗನಾಥರವರೆಗೂ ಕೃತಜ್ಞತಾಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನದ ಉಪನ್ಯಾಸನ ಪ್ರಾರಂಭ ಮಾಡೋಣ. ಜ್ಞಾನ ನವರತ್ನಗಳು, ಪರಿಪೂರ್ಣ ಸತ್ಯಗಳು, ಇದ್ರ ಬಗ್ಗೆ ವಿವರವಾಗಿ ತಿಳಿಯೋಣ. ಮೊದಲನೇದಾಗಿ 9 ನವರತ್ನಗಳು ಯಾವ್ಯಾವುದು ಅಂತ ಅಂದ್ರೆ, ಎಲ್ಲ ನಾನೇ, ಜೀವವೇ ದೇವರು, ದೇಹವೇ ದೇವಾಲಯ, ಉಸಿರೇ ಗುರು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ, ದಾನವೇ ಧರ್ಮ, ಧರ್ಮವೇ ಪುಣ್ಯ. ಈ 9 ಸತ್ಯಗಳು. ಈ ಸತ್ಯಗಳಲ್ಲಿ 3 ಭಾಗ ಮಾಡ್ಬೋದು. ಆ 3 ಸ್ಥಿತಿಗಳು ಅಂತ ಕರಿತೀವಿ. ಒಂದು ಜ್ಞಾನ ಸ್ಥಿತಿ, ಇನ್ನೊಂದು ಸಾಧನಾ ಸ್ಥಿತಿ, ಮತ್ತೊಂದು ಕರ್ಮಸ್ಥಿತಿ. ಜ್ಞಾನ ಸ್ಥಿತಿ ಒಳಗಡೆ ನಾವು ಮಾಹಿತಿ ಪಡಿತೀವಿ. ಸಾಧನಾ ಸ್ಥಿತಿಲಿ ಆ ಮಾಹಿತಿಗಳನ್ನ ನಮಗೆ ಅಳವಡಿಸ್ಕೋತೀವಿ. ಕರ್ಮಸ್ಥಿತಿಲಿ ನಾವು ಅಳವಡಿಸ್ಕೊಂಡಿರೋದನ್ನ ಬೇರೆಯವ್ರಿಗೆ ಪ್ರತಿಪಾದಿಸ್ತೀವಿ, ಬೇರೆಯವ್ರಿಗೂ ಕೂಡ ಇದನ್ನ ಹಂಚ್ತೀವಿ. ಈ ತರ ಈ ನವರತ್ನಗಳು ಜ್ಞಾನ ಸಂಪಾದನೆಗೆ ಬೇಕಾಗಿರುವಂತಹ ಪರಿಪೂರ್ಣವಾದಂತಹ ಸತ್ಯಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಜ್ಞಾನ ಸ್ಥಿತಿಯೊಳಗೆ ಎಲ್ಲ ನಾನೇ. ಈ ಪ್ರಪಂಚದಲ್ಲಿರುವಂತಹ ಎಲ್ಲಾ ಜೀವಿಗಳಾದಂತಹ ಮರ, ಗಿಡ, ಪ್ರಾಣಿ, ಪಕ್ಷಿ ಹಾಗೂ ಮಾನವ ತನ್ನನ್ನು ಮೊದಲನೇದಾಗಿ ನಾನು ಅಂದರೆ ಏನು, ಈ ದೇಹ ಮಾತ್ರನಾ ಅಂತ ತಿಳ್ಕೊಂಡಿರ್ತಾನೆ. ನಾ ದೇಹ ಮಾತ್ರ ಇದು. ಆದರೆ ತನ್ನಲ್ಲಿ ಗುಪ್ತವಾಗಿ ನೆಲೆಸಿರುವಂತಹ ದೈವತ್ವ ಕುರಿತು ತಿಳ್ಕೊಂಡೇ ಇರೋದಿಲ್ಲ. ಒಳಗಡೆ ಇರುವಂತಹ ಅದ್ಭುತ ದಿವ್ಯ ಶಕ್ತಿ ಹುಡುಕಬೇಕು ಅನ್ನುವಂತಹ ಒಂದು ಜ್ಞಾನ ಅವನು ಬೆಳಿಬೇಕಾದ್ರೆ ಅವನು ಎಷ್ಟೋ ಜನ್ಮ ಎತ್ತಬೇಕಾಗತ್ತೆ. ಆದರೆ ನಮ್ಮ ಗುರುಗಳಾದಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರು ಅಷ್ಟೆಲ್ಲ ಮಾಡಬೇಡ, ಇದೇ ಕೊನೆ ಜನ್ಮ ಮಾಡ್ಕೋ, ಈಗಲೇ ಎಲ್ಲದನ್ನು ತಿಳ್ಕೊಂಬಿಡು, 84 ಲಕ್ಷ ಜನ್ಮದ ಕೊನೆಯವರೆಗೂ ಕಾಯ್ಬೇಡ, ಅದರಿಂದ ನಿನ್ನೊಳಗಿರುವಂತಹ ದೈವತ್ವನ ಕುರಿತು ನೀನು ಈಗಲೇ ತಿಳ್ಕೊ. ಅದೇ ನಾನು, ನಾನೇ ಭಗವಂತ, ನನ್ನೊಳಗೆ ದೈವತ್ವ ಇದೆ. ದೈವರನ್ನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ಬೇಡ, ನಿನ್ನೊಳಗೆ ನೀನು ಹುಡುಕು, ಆಂತರಿಕವಾಗಿ ನೀನು ಪ್ರಯಾಣ ಬೆಳೆಸು, ಆಗ ನಿನಗೆ ನೀನೇನು ಅನ್ನೋದು ನಿನಗೆ ಅರ್ಥ ಆಗುತ್ತೆ ಅಂತ ಎಲ್ಲ ನಾನೇ ಅನ್ನೋ ವಿಚಾರನ ಶುರು ಆಗುತ್ತೆ ಈ ಜ್ಞಾನ ಸ್ಥಿತಿಯಲ್ಲಿ. ಈ 9 ಜ್ಞಾನ ಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಉದಾಹರಣೆಗೆ ಒಬ್ಬರು ಏಕನಾಥ್ ಅಂತ ಮಹಾಯೋಗಿಗಳು, ಅವರು ತುಂಬಾ ಸೌಮ್ಯ ಸಾಧಕರು, ಸಂತೋಷವಾಗಿರ್ತಾರೆ, ಯಾವಾಗಲೂ ನಗ್ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ಅಂಥವ್ರಿಗೆ ಕೋಪ ಬರೆಸ್ಬೇಕು ಅಂತ ಒಬ್ಬ ಮನುಷ್ಯ ಅವರು ಗಂಗಾ ತಟದಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ
ಅವರು ಸ್ನಾನ ಮಾಡಿ ಹೊರಗೆ ಬರುವಾಗ ಅವ್ರ ಮೇಲೆ ಉಗಿತಾನೆ. ಉಗಿದ ತಕ್ಷಣನೇ ಅವ್ರಿಗೆ ಕೋಪ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ. ಕೋಪ ಬರ್ಸ್ಬೇಕು ಅನ್ನೋದೇ ಅವನ ಉದ್ದೇಶ ಆಗಿರುತ್ತೆ. ಆದ್ರೆ ಅವನು ಉಗಿದ್ರೂ ಕೂಡ ಏಕನಾಥ್ ಮಹಾಯೋಗಿಗಳು ಸೀದಾ ಹೋಗಿ ತಿರ್ಗಾ ಗಂಗಾದಲ್ಲಿ ಸ್ನಾನ ಮಾಡ್ತಾರೆ. ಇವನು ಸ್ನಾನ ಮಾಡಿ ಹೊರಗೆ ಬಂದ್ಮೇಲೆ ತಿರ್ಗಾ ಉಗಿತಾನೆ. ತಿರ್ಗಾ ಹೋಗಿ ಅವ್ರು ಸ್ನಾನ ಮಾಡ್ತಾರೆ, ತಿರ್ಗಾ ಉಗಿತಾನೆ, ತಿರ್ಗಾ ಹೋಗಿ ಸ್ನಾನ ಮಾಡ್ತಾರೆ. ಹೀಗೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರಿಗೆ ಅವಮಾನ ಮಾಡಕ್ ಆಗೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವರು ಅನ್ಕೊಂಡಿರ್ತಾರೆ ಮಾನ ಅನ್ನೋದು ಮಧುರ, ಅವಮಾನ ಅನ್ನೋದು ಸುಮಧುರ. ನನ್ಗೆ ಎಷ್ಟು ಅವಮಾನ ಆದ್ರೂ ಕೂಡ ಅದು ಸುಮಧುರ, ನನ್ನಲ್ಲಿರುವಂತಹ ಕರ್ಮ ಅಳಿಸುತ್ತೆ, ಅದರಿಂದ ಅವಮಾನ ಆಗ್ಲಿ, ನನ್ಗೇನು ಬೇಜಾರಿಲ್ಲ ಅನ್ನೋಂತಹ ಒಂದು ಸ್ಥಿತಿಗೆ ಹೋಗ್ತಾರೆ. ಹೋಗಿ ಆಮೇಲೆ ಇವನು ಉಗಿದು 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 ಸುಸ್ತಾಗ್ಬಿಟ್ಟು ಬಾಯೊಳಗಡೆ ಜೊಲ್ಲೆ ಹೊರಡೋಲ್ಲ. ಆಗ ಯೋಗಿಗಳೇ, ನಾನು ಇಷ್ಟು ಸತಿ ಉಗಿದೆ, ನಿಮ್ಗೇನು ಬೇಜಾರಾಗ್ಲಿಲ್ವಾ, ಕೋಪ ಬರ್ಲಿಲ್ವಾ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಅಪ್ಪ ನೀನ್ ನನ್ಗೆ ಉಗ್ದಿದ್ ನಿಜವಾಗ್ಲೂ ಉಗ್ದೆ, ಆದ್ರೆ ನನ್ನ ಕರ್ಮನೆಲ್ಲದನ್ನು ಅಳಿಸ್ತಾ ಹೋದೆ. ಒಂದ್ಸತಿ ಗಂಗಾ ಸ್ನಾನ ಮಾಡಿದ್ರೆ ಎಷ್ಟೋ ಜನ್ಮದ ಪಾಪ ಕಳೆಯುತ್ತೆ ಅಂತಾರೆ. ನೀ ಇಷ್ಟು ಸತಿ ಉಗಿದು ಅಷ್ಟು ಸತಿ ಗಂಗಾದಲ್ಲಿ ಸ್ನಾನ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀಯಾ, ನಾನ್ ನಿನಗೆ ಧನ್ಯವಾದಗಳು ಹೇಳ್ಬೇಕು. ಆ ದೃಷ್ಟಿಯಿಂದ ನನ್ಗೆ ಅವಮಾನ ಯಾಕೆ, ನನಗೆ ಸುಮಧುರವಾದಂತಹ ಒಂದು ಅವಕಾಶ ಮಾಡಿಕೊಟ್ಟೆ, ನಾನು ನಿನಗೆ ಧನ್ಯವಾದ ಅರ್ಪಿಸ್ತೀನಿ ಅಂತ ಹೇಳಿದಾಗ ಅವ್ನಿಗೆ ಅರ್ಥ ಆಗತ್ತೆ, ಈ ಒಂದು ನಾನು ಅಂದ್ರೆ ಅಹಂಕಾರ, ನಾನು ಅಂತಂದ್ರೆ ಕೋಪ, ನಾನು ಅಂತಂದ್ರೆ ಅರಿಷಡ್ ವರ್ಗ, ಈ ಅರಿಷಡ್ ವರ್ಗ ಬಿಡಬೇಕು ಅನ್ನೋಂಥದ್ದೇ ಮುಖ್ಯವಾದಂತ ಈ ನಾನು ಒಳಗಡೆ ಇರುವಂತಹದ್ದು. ಈ ಪ್ರಪಂಚದೊಳಗೆ ಎಲ್ಲಾ ಜ್ಞಾನ ಸ್ಥಿತಿಗಿನ ನಾನು ಅನ್ನುವಂತಹ ಈ ಒಂದು ಅಜ್ಞಾನನ ಅಳಿಸ್ಕೋಬೇಕು. ನಾನು ಅಂದ್ರೆ ಏನು ಅಂದ್ರೆ ಒಳಗಡೆ ಇರೋಂಥ ದೈವತ್ವ ಅನ್ನೋ ತಿಳಿಬೇಕು ಅನ್ನೋದೇ ಈಗ ನಾನು ಶುರು ಮಾಡ್ತಾ ಇರುವಂತಹ ವಿಚಾರ. ಮುಖ್ಯವಾಗಿ ನಾವು ದೇಹ ಅನ್ಕೋತೀವಿ, ಇದು ಭೌತಿಕವಾದಂತಹ ಒಂದು ಸ್ಥಿತಿಲಿ ಇರ್ತೀವಿ ನಾವು. ಅದರಿಂದ ನಾವೇನ್ ಅನ್ಕೋತೀವಿ, ಒಂದು ಪ್ರಾಣಿ ತರ ನಾನು ಕೂಡ ಅಂತ ಅನ್ಕೋತೀವಿ. ಆದರೆ ಈ ಒಂದು ಹೊರ ಪ್ರಪಂಚದ ಹೊರ ಜಗತ್ತಲ್ಲಿ ಭೌತಿಕವಾಗಿ ನಾನೊಂದು ದೇಹ ಪಡೆದಿದ್ದೀನಿ, ಆ ದೇಹವನ್ನೇ ದೇವಾಲಯ ಅನ್ನುವಂತಹ ವಿಚಾರ ನಮಗೆ ಅರಿವಾಗಬೇಕಾಗತ್ತೆ. ಯಾವಾಗ ನನ್ನ ಹೊರಗಡೆಯ ಒಂದು ಬಿಲ್ಡಿಂಗು ಅಂದ್ರೆ ಒಂದು ಕಟ್ಟಡ, ಆ ಕಟ್ಟಡನೇ ನನ್ನ ಈ ದೇಹ, ಅದರೊಳಗಡೆ ಇರುವಂತಹ ಒಂದು ಮೂರ್ತಿ, ಆ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ಒಂದು ಪ್ರತಿಷ್ಠಾಪಿಸಿರುವಂತಹ ಪರಬ್ರಹ್ಮ ನನ್ನೊಳಗಡೆ ಇಟ್ಟಿರುವಂತಹ ಒಂದು ಅದ್ಭುತ ದಿವ್ಯ ಜೀವ ಅಥವಾ ಆತ್ಮ, ಅದು ನಿಜವಾಗ್ಲೂ ಶಿವ. ಸೊ ಹೊರಗಡೆ ಕಾಣೋದು ದೇವಾಲಯ, ಅದು ನಮ್ಮ ಬಾಡಿ, ಒಳಗಡೆ ಇರುವಂತಹ ಸೋಲ್ ಅಂದ್ರೆ ಆತ್ಮ, ಅದು ಶಿವ. ಸೊ ಈ ದೇಹ ನಾನು ಅನ್ಕೋತೀವಿ, ಆದರೆ ನಾನು ಅದಲ್ಲ. ಅದ್ರೊಳಗಡೆ ಇರುವಂತಹ ಆತ್ಮಶಕ್ತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನೇ ಎಲ್ಲ ಅನ್ನೋದನ್ನ ನನ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅವಾಗ ನನ್ನಲ್ಲಿ ಗುಪ್ತವಾಗಿ ಅಡಗಿರುವಂತಹ ದೈವತ್ವವೇ ದೇವರು, ಇಡೀ ಬ್ರಹ್ಮಾಂಡನ ಆವರಿಸಿರುವಂತಹ ನಾನು ತನ್ನನ್ನು ತಾನು ಕುಗ್ಗಿಸ್ಕೊಂಡು ಈ ಒಂದು ಚಿಕ್ಕ ಶರೀರದಲ್ಲಿ ಈ ಚಿಕ್ಕ ನಾನಾಗಿ ಅಡಕೊಂಡು ಈ ನಾನು ಅನ್ನೋದನ್ನ ಜೀವ ಎಂದು ಗುರುತಿಸ್ತಾರೆ. ಆದ್ರೆ ಅದು ದೇಹ ಅನ್ಕೋತಾರೆ. ಎಲ್ಲ ಜೀವಿಗಳಾದಂತ ಮರ, ಗಿಡ, ಪ್ರಾಣಿ, ಪಕ್ಷಿ ಹಾಗೂ ಮಾನವನ ಅಣುವಿನಲ್ಲಿ ಗುಪ್ತವಾಗಿ ಅಸ್ತಿತ್ವದಲ್ಲಿರುವ ಈ ನಾನುಗಳೇ ಆಗಿವೆ. ಅಂದ್ರೆ ದೇಹ ಹೊರಗಡೆ ಒಂದಾಗ ಕಾಣುತ್ತೆ, ಒಳಗಡೆ ಕೋಟಿ ಕೋಟಿ ಜೀವ ಕಣಗಳಿರುತ್ತೆ. ಆ ಕೋಟಿ ಕೋಟಿ ಜೀವ ಕಣಗಳಲ್ಲಿ ಕೂಡ ಆತ್ಮ ಅಡಗಿರುತ್ತೆ. ಕೋಟ್ಯಾಂತರ ಆತ್ಮಗಳು ಸೇರಿ ಒಂದಾತ್ಮ ಆಗಿದೆಯೇನೋ ಅನ್ನೋ ತರ ಈ ದೇಹ ಆಗಿರುತ್ತೆ. ಅದನ್ನ ನಾವು ಧ್ಯಾನದಿಂದ ನಿಧಾನವಾಗಿ ನಮ್ಮ ಜ್ಞಾನ ಬೆಳೆಸ್ಕೊಂತ ಹೋದ್ರೆ ನಾವು ಮೂಲಾಧಾರ ಚಕ್ರದಿಂದ ನಮ್ಮ ಒಂದು ಅನಾಹತ ಚಕ್ರದವರೆಗೆ ಬರೋದ್ರೊಳಗೆ ನಮ್ಗೆ ಇದೆಲ್ಲ ಅರಿವಾಗ್ತಾ ಹೋಗುತ್ತೆ. ಅದಕ್ಕೆ ಧ್ಯಾನ ಮಾಡ್ತಾ ಹೋಗ್ಬೇಕು. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ವಿಚಾರ ಮುಂದೆ ಮಾತಾಡೋಣ. ಆದ್ರಿಂದ ಎಲ್ಲರೂ ಜೀವಿಗಳೇ,
ಈ ಜೀವ ನಾನು ಕೇವಲ ದೇಹ ಶರೀರ ಅನ್ಕೋತಿದ್ದೆ, ಇದು ಅಜ್ಞಾನ. ಸೊ ನಾನು ಅಂದ್ರೆ ದೇಹ ಅಲ್ಲ, ಇನ್ನೂ ಬೇರೆ ಇದೆ. ಈ ಚಿಕ್ಕದಾಗಿರುವ ನಾನು ಹೋದ್ಮೇಲೂ ಸಹ ಎಷ್ಟೋ ಇದೆ ಅಂತ ತಿಳ್ಕೋಬೇಕು. ಜೀವಿತ್ವದಲ್ಲಿರುವ ನಾನು ಅಜ್ಞಾನವಿಲ್ಲದವನಾಗಿ, ನಾನು ದೇವರ ರೂಪ ತಿಳ್ಕೊಂಡವನಾಗಿ, ನನ್ನಲ್ಲಿರುವ ಗುಪ್ತವಾಗಿ ನೆಲೆಸಿರುವ ದೈವತ್ವನ ದೇವರು ಜೀವ ಎಂದು ಹೇಳುವಂತಹ ಜ್ಞಾನವಂತನಾಗಿ ನಾನು ಬೆಳೀತಾ ಇರ್ತೀನಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ನಾನು ಅಂದ್ರೆ ಒಳಗಡೆ ಇರುವಂತಹ ಆತ್ಮ, ಆ ಒಂದು ಆತ್ಮಸ್ಥಿತಿನ ನಾನು ಅರಿವು ಮಾಡಿಕೊಂಡಾಗ ಈ ದೇಹ ಅಂದ್ರೆ ನಾನು ಅನ್ನೋದನ್ನ ನಾವು ಖಂಡಿತವಾಗ್ಲೂ ಮರೆತು ಬಿಡ್ತೀವಿ. ಯಾಕೆಂದ್ರೆ ನಾನು ದೇಹ ಅಲ್ಲ, ನಾ ಮನಸ್ಸಲ್ಲ, ನಾ ಬುದ್ಧಿ ಅಲ್ಲ, ನಾನು ಕೇವಲ ಆತ್ಮ ಅನ್ನೋ ಸ್ಥಿತಿಗೆ ತಲುಪಬೇಕು ಅನ್ನೋದೇ ಆಧ್ಯಾತ್ಮ. ಇದನ್ನ ತಿಳ್ಕೊಳ್ಳದೇನೆ ಇರೋರು ದೇಹವೇ ನಾನು, ದೇವರಂಬನ ಎಲ್ಲೆಲ್ಲೋ ಇದ್ದಾನೆ, ಎಲ್ಲೂ ಕೂಡ ಇಲ್ಲೂ ಇಲ್ಲ ಅಂತ ತಿಳ್ಕೊಳ್ಳೋ ಅಂತ ನಾಸ್ತಿಕರು ಇರ್ತಾರೆ. ಅಥವಾ ದೇವ್ರು ಇನ್ನೆಲ್ಲೋ ಇದ್ದಾನೆ ಅಂತ ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತಾರೆ. ಈ ಆಸ್ತಿಕರು ಹೇಳೋದನ್ನ ಇತರರು ನಂಬ್ತಾರೆ. ಆದ್ರೆ ನನ್ನಲ್ಲಿರುವ ಜೀವವೇ ದೇವರು ಅಂತ ತಿಳ್ಕೊಂಡವರು ಆಧ್ಯಾತ್ಮಿಕ ವಿಜ್ಞಾನಿಗಳಾಗ್ತಾರೆ. ಪೂರ್ಣ ಸತ್ಯ ಏನಂದ್ರೆ ನಾನೇ ಎಲ್ಲ. ಎರಡನೇದಾಗಿ ಎಲ್ಲ ನಾನೇ ಆದ್ಮೇಲೆ ಜೀವವೇ ದೇವರು ಅನ್ನುವಂತಹ ವಿಚಾರ. ಜೀವವೇ ದೇವರು ಅಂದ್ರೆ ಎರಡನೇ ಸತ್ಯ. ನನ್ನಲ್ಲಿರುವ ಇವನು ಉಳಿದೆಲ್ಲದರಲ್ಲಿಯೂ ಕೂಡ ಎಲ್ಲವೂ ಒಂದೇ ಎಂದು ತಿಳ್ಕೊಂಡಂತಹವರಾಗ್ತೀವಿ ನಾವು. ಇಲ್ಲಿರುವ ಇವನು ಹಾಯಾಗಿ ಜೀವಿಸ್ತಾ ಇದ್ದಾನೆ. ಯಾವ ಜೀವಿಯು ತಾನೇ ದೇವರನ್ನು ತಿಳ್ಕೊಂಡಿರ್ತಾನೋ, ಎಷ್ಟು ಹಾಯಾಗಿ ಜೀವಿಸುತ್ತಾನೋ, ಅವನಿಗಾಗುವಂತಹ ಆನಂದ ಭಾಗ್ಯ ಎಲ್ಲೇ ಮೀರಿದ್ದಾಗಿರತ್ತೆ. ಆದ್ರಿಂದ ಭಗವಂತ ನಾನೇ, ನನ್ನೊಳಗಡೆ ದೈವತ್ವ ಇದೆ, ಜೀವವೇ ದೇವರು, ನನ್ನೊಳಗಡೆ ಇರುವಂತಹ ಜೀವ ಅದೇ ಭಗವಂತ, ಅದೇ ಆತ್ಮ ಅನ್ನುವಂತಹ ವಿಚಾರನ ಅರ್ಥ ಮಾಡ್ಕೋಬೇಕು. ಅದೇ ಎರಡನೇ ಸತ್ಯ. ಏನಂದ್ರೆ ನನ್ನಲ್ಲಿರುವ ಇವನು ಉಳಿದೆಲ್ಲದರಲ್ಲಿಯೂ ಇದ್ದಾನೆ, ಎಲ್ಲವೂ ಒಂದೇ ಎಂದು ತಿಳ್ಕೊಂಡವನು ಇಲ್ಲಿರುವ ಇವನು ಹಾಯಾಗಿ ಜೀವಿಸ್ತಾ ಇದ್ದಾನೆ. ಯಾವ ಜೀವಿಯು ತಾನೇ ದೇವರನ್ನು ತಿಳ್ಕೊಳ್ತಾನೋ, ಎಷ್ಟು ಹಾಯಾಗಿ ಜೀವಿಸ್ತಾನೋ ತಿಳಿಯೋದು, ಅವನಿಗಾಗುವಂತ ಆನಂದ ಭಾಗ್ಯ ಎಲ್ಲೇ ಮೀರಿರುತ್ತೆ. ಅದೇ ನಾನು ಜೀವ ಹೌದು. ಆದರೆ ದೇವರು ಎಲ್ಲೋ ಇದ್ದಾನೆ, ಅವನನ್ನು ಪ್ರಾರ್ಥಿಸ್ಬೇಕು. ಅವನು ಬೇರೆ, ನಾನ್ ಬೇರೆ, ದೇವರು ಬೇರೆ, ಜೀವ ಬೇರೆ, ಅಥವಾ ಮೂರ್ಖತನದಿಂದ ದೇವರೊಬ್ಬನು ಇಲ್ವೇ ಇಲ್ಲ, ಈ ಶರೀರ ಸತ್ತೋದ್ರೆ ಈ ಜೀವ ಕೂಡ ಸತ್ತು ಹೋಗುತ್ತೆ ಅಂತ ಮಾತಾಡ್ತಾ ಇಂತಹ ಭಾವನೆಗಳಲ್ಲಿರುವವರು ಜೀವನದಲ್ಲಿ ಎಂದಿಗೂ ಅಳುತ್ತಲೇ ಇರ್ತಾರೆ, ಅಲ್ಪತ್ವದಿಂದ ಒದ್ದಾಡ್ತಿರ್ತಾರೆ. ಇಂತಹ ಜೀವಿಗಳು ಎಲ್ಲೆಡೆ ತುಂಬಿರೋದನ್ನ ಈ ಪ್ರಪಂಚದೊಳಗೆ ನಾವು ನೋಡ್ತಾ ಇದೀವಿ. ಸೊ ದೇಹವೇ ದೇವಾಲಯ ಅನ್ನೋದು ಮೂರನೇದು. ಅಂದ್ರೆ ಮೊದಲನೇದಾಗಿ ನಾನೇ ಎಲ್ಲ, ಎರಡನೇದಾಗಿ ನಾವೇನ್ ತಿಳ್ಕೊಂಡ್ವಿ, ಜೀವವೇ ದೇವರು, ಮೂರನೇದು ದೇಹವೇ ದೇವಾಲಯ. ಇದು ಮೂರನೇ ಸತ್ಯ. ದೇಹದಲ್ಲಿರುವ ಜೀವವೇ ದೇವರಾದಾಗ ಈ ದೇವರಿರುವ ಅಸ್ತಿತ್ವವೇ ದೇಹವೇ ದೇವಾಲಯ ಆಗತ್ತೆ. ಆದಿಶಂಕರಾಚಾರ್ಯರು ಹೇಳ್ತಾರೆ, ದೇಹೋ ದೇವಾಲಯ ಪ್ರೋಕ್ತೋಹ ಜೀವೋ ದೇವ ಸನಾತನಃ. ದೇಹವೇ ದೇವಾಲಯ ಅಂತೇಳಿದು ಇದರೊಳಗೆ ಗುಪ್ತವಾಗಿ ವಾಸಿಸುತ್ತಿರುವಂತಹ ಜೀವವೇ ಸನಾತನವಾದಂತಹ ದೇವರು. ಸನಾತನ ಅಂದ್ರೆ ಸೃಷ್ಟಿಗೆ ಮೊದಲಾದ ಆ ಸೃಷ್ಟಿಕರ್ತನೇ ಆ ಜೀವ, ಅವನೇ ಇವನು. ಅಂದ್ರೆ ಎಲ್ಲಿ ಕೇವಲ ಸೃಷ್ಟಿಕರ್ತನಿದ್ದನೋ ಅದೆಲ್ಲವೂ ಸನಾತನವೇ ಅಂತ ಅರ್ಥ ಆಗುತ್ತೆ. ಸೃಷ್ಟಿಕರ್ತ ಎಲ್ಲೆಲ್ಲಿದ್ದಾರೋ ಅವರ ಒಂದು ಅಣುಜೀವಿ ಕೂಡ ಸನಾತನ. ಪ್ರತಿ ಜೀವಿಯ ಶರೀರ ಆ ಸೃಷ್ಟಿಕರ್ತನ ದೈವತ್ವದ ದೇವಾಲಯ. ದೇಹವೇ ದೇಗುಲ, ಜೀವವೇ ದೇವರು ಎಂದು ಆದಿಶಂಕರಾಚಾರ್ಯರು ಪ್ರತಿಪಾದಿಸ್ತಾರೆ. ಜೀಸಸ್ಸು, ಬುದ್ಧ, ಪ್ರತಿಜ್ಞಾನಿಯೂ ಸಹ ಈ ಸತ್ಯಾಂಶನ ತಿಳ್ಕೊಂಡಿದ್ದಾರೆ. ಪ್ರತಿ ಅಜ್ಞಾನಿ ಈ ಕುರಿತು ಅರಿವು ಮೂಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದೇ ಒಂದು ಕಾರಣದಿಂದ ಇವತ್ತಿನ ಈ ಒಂದು ಜ್ಞಾನ ನವರತ್ನಗಳ ಬಗ್ಗೆ ಪೂರ್ಣವಾಗಿ ಅರ್ಥ ಮಾಡಿಕೊಂಡು, ಅದನ್ನ ಪ್ರತಿಪಾದಿಸ್ಕೊಂಡು, ಅದನ್ನ ತಿಳ್ಕೊಂಡು, ಅದನ್ನ ಅಳವಡಿಸ್ಕೊಂಡು ನಾವೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಈ ಒಂದು ಅದ್ಭುತ ವಿಚಾರವಾಗಿದೆ.
ಅಜ್ಞಾನವೇ ದುಃಖಕ್ಕೆ ಕಾರಣ, ವಿಜ್ಞಾನವೇ ಆತ್ಮಜ್ಞಾನವೇ, ಆತ್ಮವಿಜ್ಞಾನವೇ ಆನಂದ ಸ್ಥಿತಿಗೆ ತಲುಪುವಂತ ಏಕೈಕ ಮಾರ್ಗ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಒಂದು ಅಜ್ಞಾನದಿಂದ ವಿಜ್ಞಾನದ ಕಡೆ ಹೋಗ್ಬೇಕು, ವಿಜ್ಞಾನದಿಂದ ಆತ್ಮಜ್ಞಾನದ ಕಡೆ ಹೋಗ್ಬೇಕು, ಆತ್ಮಜ್ಞಾನದಿಂದ ಆತ್ಮವಿಜ್ಞಾನದ ಕಡೆ ಹೋಗ್ಬೇಕು. ಆಗ ನಾವು ಆನಂದ ಸ್ಥಿತಿಗೆ ತಲುಪ್ತೀವಿ. ಈ ಆನಂದ ಸ್ಥಿತಿಗೆ ತಲುಪುವಂತ ಏಕೈಕ ಮಾರ್ಗ ಅಂದ್ರೆ ಧ್ಯಾನ, ಸಮಾಧಿ, ಅಷ್ಟಾಂಗ ಮಾರ್ಗ. ಹಾಗಾದ್ರೆ ಆತ್ಮವಿಜ್ಞಾನ ಅಂದ್ರೆ ಏನು? ಜೀವವೇ ದೇವರು, ದೇಹವೇ ದೇವಾಲಯ ಎಂಬ ಅರಿವೇ ಆತ್ಮವಿಜ್ಞಾನ. ಎಲ್ಲೋ ನಿರ್ಮಿಸಿರುವಂತ ದೇವಾಲಯ, ಮಸ್ಜಿದ್ದು, ಚರ್ಚು ಅಲ್ಲಿದಾನೆ ದೇವರು ಅನ್ನೋ ನಂಬಿಕೆ ನಮ್ಮ ಭ್ರಮೆ ಅಲ್ವಾ? ಅಲ್ಲಿ ಸ್ಥಾಪನೆ ಮಾಡಿರುವಂತ ಮೂರ್ತಿ ವಿಗ್ರಹಗಳಲ್ಲಿ ದೇವರಿದ್ದಾನೆ, ಆ ವಿಗ್ರಹಗಳ ದರ್ಶನ ಮಾಡಿದ್ರೇನೆ ದೈವ ದರ್ಶನ ಎಂಬ ನಂಬಿಕೆ ನಿಜವಾಗ್ಲೂ ಅಜ್ಞಾನದ ಪರಮಾವಧಿ ಅಂದ್ರೆ ತಪ್ಪಾಗಲಾರದು. ಆದರೆ ಇದೆಲ್ಲ ಪುಸ್ತಕಗಳಿಂದ, ಗುರುಗಳಿಂದ ಕೇಳಿ ತಿಳ್ಕೊಂಡಿರ್ಬೋದು, ಆದರೆ ಅನುಭವದಿಂದ ಸಂಪಾದನೆ ಮಾಡ್ಕೋಬೇಕು. ಅನುಭವ ಪೂರ್ವಕವಾಗಿ ಪಡೆದಿದ್ದರೆ ಅದು ಜ್ಞಾನವಾಗಲಾರದು. ಎಷ್ಟೇ ಪುಸ್ತಕ ಓದು, ಎಷ್ಟೇ ಸ್ವಾಧ್ಯಾಯ ಮಾಡೋ, ನಿನ್ನ ಸ್ವಂತ ಅನುಭವದಿಂದ ಸಂಪಾದನೆ ಏನ್ ಮಾಡ್ಕೋತೀಯೋ ಆಗ ಮಾತ್ರ ನಿನಗೆ ಜ್ಞಾನ ತಲುಪುತ್ತೆ. ಜ್ಞಾನ ಸಂಪಾದಿಸ್ಕೋಬೇಕು ಅಂದ್ರೆ ನೀನು ಅನುಭವ ಪಡಿತಾ ಹೋಗ್ಬೇಕು. ಅನುಭವ ಪಡಿಬೇಕು ಅಂದ್ರೆ ಜ್ಞಾನಾನುಭವ ಪಡಿಬೇಕು. ಜ್ಞಾನಾನುಭವ ಅಂದ್ರೆ ಧ್ಯಾನದಿಂದ ಸಾಧ್ಯ. ಧ್ಯಾನ ಮಾಡ್ತಾ ಮಾಡ್ತಾ ನಮಗ್ ಗೊತ್ತಿಲ್ದೇನೆ ಆಧ್ಯಾತ್ಮಿಕ ಜ್ಞಾನ ನಮಗೆ ಕಣ್ಣು ತೆರೆಸ್ತಾ ಹೋಗುತ್ತೆ. ಮೂರನೇ ಕಣ್ಣಿಂದ ನೋಡ್ತಾ ಹೋಗ್ತೀವಿ. ಎಲ್ಲಾ ನಾನೇ ಎಂಬುದು ಪ್ರಪ್ರಥಮ ಆಧ್ಯಾತ್ಮಿಕ ರತ್ನ, ನನ್ನೊಳಗಿರುವ ಜೀವವೇ ದೇವರು ಅನ್ನೋದು ಎರಡನೇ ಆಧ್ಯಾತ್ಮಿಕ ರತ್ನ, ದೇಹವೇ ದೇವಾಲಯ ಎಂಬುದು ಮೂರನೇ ಆಧ್ಯಾತ್ಮಿಕ ರತ್ನ ತಿಳ್ಕೊಂಡ್ವಿ. ಈ ಮೂರು ಆಧ್ಯಾತ್ಮಿಕ ಸತ್ಯಗಳು. ಈ 9ರಲ್ಲಿ ಪ್ರಥಮವಾದ 3 ಜ್ಞಾನ ಸ್ಥಿತಿಗಳನ್ನ ನಾವು ಹೊಂದಲು ನಾವು ಕೆಲವು ಸಾಧನೆಗಳನ್ನು ಮಾಡ್ತಾ ಹೋಗ್ಬೇಕು. ಇದು ಕೇವಲ ನಾವು ಜ್ಞಾನ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಮಾಹಿತಿ ಪಡೆದಿದ್ದಾಯ್ತು. ಈಗ ನಾವು ಜ್ಞಾನ ಸ್ಥಿತಿಯಿಂದ ಸಾಧನೆ ಸ್ಥಿತಿಗೆ ತಲುಪೋಣ. ಸಾಧನೆ ಸ್ಥಿತಿಯಲ್ಲಿ ತಲುಪಕ್ಕೆ ಮತ್ತೆ 4 ರತ್ನಗಳನ್ನ ತಿಳ್ಕೋಬೇಕು. ಅದೇ ಉಸಿರೇ ಗುರು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ. ಈ 4ನ ಸಾಧನೆ ಸ್ಥಿತಿ ಅಂತ ಕರೀತಾರೆ. ನಾವು ಮುಂಚೆ ಈಗ ನಾವು 3 ಕಲ್ತ್ಕೊಂಡ್ವಲ್ಲ, ಎಲ್ಲ ನಾನೇ, ಜೀವವೇ ದೇವರು, ದೇಹವೇ ದೇವಾಲಯ ಅನ್ನೋದು ನಾವು ತಿಳಿದಂತಹ ಜ್ಞಾನ ಸ್ಥಿತಿ. ಈ ಜ್ಞಾನ ಪಡ್ಕೊಂಡ್ಮೇಲೆ ಈಗ ಸಾಧನೆ ಸ್ಥಿತಿಗೆ ತಲುಪ್ತಾ ಇದ್ದೀವಿ ನಾವು. ಅದನ್ನ ತಲುಪೋದಕ್ಕೆ ಉಸಿರೇ ಗುರು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ ಅನ್ನುವಂತಹ ಮತ್ತೆ 4 ನವರತ್ನಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸಾಧನೆಯ ಸ್ಥಿತಿ ಅಂದ್ರೆ ನಾವು ಏನ್ ಕಲ್ತಿದೀವೋ ಅದನ್ನ ಅಳವಡಿಸ್ಕೊಳ್ಳೋದು. ಪ್ರಥಮವಾಗಿ ಉಸಿರೇ ಗುರು, ಶ್ವಾಸವೇ ಗುರು. ಸೊ ಎರಡನೇದಾಗಿ ಸಮಯವೇ ಸಾಧನೆಗೆ ಪೂರಕ, ಮೂರನೇದಾಗಿ ಸಹನೆಯೇ ಪ್ರಗತಿಗೆ ನಾಂದಿ, 4ನೇದಾಗಿ ಅನುಭವವೇ ಜ್ಞಾನಕ್ಕೆ ಹಾದಿ. ಸೊ ಹೀಗೆ ಜ್ಞಾನ ಪ್ರಕರಣದಲ್ಲಿ ನಾವು ಎಲ್ಲಾ ನಾನೇ, ಜೀವವೇ ದೇವರು, ದೇಹವೇ ದೇವಾಲಯ ಅಂತ ಏನ್ ಹೇಳದ್ ಇಷ್ಟು ಕಲ್ತ್ಕೊಂಡ್ವೋ ಅದೇ ಆಧ್ಯಾತ್ಮಿಕ ತಾಯಿ ಬೇರು. ಈ ಆಧ್ಯಾತ್ಮಿಕ ತಾಯಿ ಬೇರು ನಮಗಿಲ್ಲ ಅಂದ್ರೆ ನಾವು ಗಿಡ ಬೆಳೆಯಲ್ಲ. ಸೊ ಅದೇ ತರನೇ ನಾನೇ ಎಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ಜೀವವೇ ದೇವರು, ಒಳಗಡೆ ಇರೋಂಥ ಆತ್ಮನೇ ದೇವರು, ದೇಹವೇ ದೇವಾಲಯ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ನಮ್ಮ ಒಂದು ಪರಬ್ರಹ್ಮನ ಸ್ವರೂಪವಿದೆ. ಆ ಪರಬ್ರಹ್ಮನ ಸ್ವರೂಪನ ನಾವು ತಿಳ್ಕೋಬೇಕು ಅನ್ನುವಂತಹ ಈ ತಾಯಿ ಬೇರು, ಈ 3ನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ಮನುಷ್ಯನೂ ಕೂಡ ದ್ವೇಷಿಸಲ್ಲ. ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಗೌರವವಾಗಿ ಕಾಣ್ತೀವಿ. ಮತ್ತು ಆಧ್ಯಾತ್ಮಿಕವಾಗಿ ದೇವರಲ್ಲಿದ್ದಾನೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿದ್ದಾನೆ ಅಂತ ಒಂದು ಕಾಲು ಒಬ್ಬರಿಗೆ ತಗಲಿದ್ರೆ ನಾವು ತಕ್ಷಣ ಕಣ್ಣು ಕೂತ್ಕೋತೀವಿ. ಯಾಕೆಂದ್ರೆ ಒಳಗಿರುವಂತಹ ಆ ಜೀವ, ಆ ಜೀವನೇ ದೇವರು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರೆ. ನೋಡು, ಕಾಲ್ ತಗಲಿಸ್ಬಿಟ್ಟೆ ಕಣ್ ಕೂತ್ಕೋ ಅಂತ ಹೇಳ್ಕೊಡ್ತಾರೆ. ಸೊ ಹೀಗೆ ತಾಯಿ ಬೇರು ಅಲ್ಲಿಂದ ಶುರುವಾಗುತ್ತೆ. ನಾನೇ ಎಲ್ಲ ಎಂಬುದು ಪ್ರಥಮ ಸೂತ್ರ ಆಗಿರುತ್ತೆ. ಈಗ ಜೀವವೇ ದೇವರು, ಈ ದಿವ್ಯ ಪರಮಾತ್ಮ ಎಂಬುದು 2ನೇ ಸೂತ್ರ. ದೇಹವೇ ದೇವಾಲಯ ಅನ್ನೋದು
ಮೂರನೇ ಸೂತ್ರ, ಕಾಶಿ, ಮಕ್ಕ, ತಿರುಪತಿಗಳಲ್ಲಿ ಇರುವುದು ದೇವಾಲಯವಲ್ಲ, ಈ ಶರೀರವೇ ದೇವಾಲಯ, ಅದರಲ್ಲಿ ರಾರಾಜಿಸುತ್ತಿರುವ ದೇವರು ಎಂದ್ರೆ ಮೂರನೇ ಸೂತ್ರ. ಈ ಮೂರು ಸೂತ್ರಗಳೇ ಆಧ್ಯಾತ್ಮಿಕ ತಾಯಿ ಬೇರು, ಇದೇ ಜ್ಞಾನ ಎನ್ನುವುದರ ರೂಪುರೇಷೆಗಳು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಂಡ್ರೆ ಇನ್ನು ಮುಂದಿನ 4 ವಿಚಾರನ ಸಾಧನೆಯ ಪ್ರಕೃತಿ ಅನ್ನೋದನ್ನ ನೋಡೋಣ. ಸಾಧನೆಯ ಪ್ರಕ್ರಿಯೆ ಏನು ಅಂದ್ರೆ ಶ್ವಾಸವೇ ಗುರು. ಗುರುವಿಲ್ಲದೆ ಗುರಿ ತಲುಪಲು ಸಾಧ್ಯ ಇಲ್ಲ ಎಂಬ ನಾಣ್ಣುಡಿ ಇದೆ. ಆಧ್ಯಾತ್ಮಿಕ ಸಾಧನೆ ಮಾರ್ಗದಲ್ಲಿ ಮಾಡಲೇಬೇಕಾದ ವಿಧಾನ ಏನು, ಎಲ್ಲಿ, ಯಾವಾಗ, ಯಾವುದು ಎಂಬುದನ್ನು ಹೇಳುವವನೇ ಗುರು ಆಗಿರ್ತಾನೆ. ಹೇಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಇದೆಲ್ಲ ತಿಳಿಸೋನೆ ಗುರು ಆಗಿರ್ತಾನೆ. ನಾನೇ ಎಲ್ಲ, ಜೀವವೇ ದೇವರು, ದೇಹವೇ ದೇವಾಲಯ ಅಂತ ತಿಳ್ಕೊಳ್ಬೇಕಾದ್ರೆ, ಇವೆಲ್ಲ ನಮ್ಮ ಅನುಭವಕ್ಕೆ ಬರ್ಬೇಕಂದ್ರೆ ನಾವು ಗುರುವಿನ ಹತ್ರ ಹೋಗ್ಬೇಕು. ಏಕೆಂದ್ರೆ ಗುರು ಜ್ಞಾನ ಹೊಂದಿದವನು, ಜ್ಞಾನಿ, ತತ್ವದರ್ಶಿ, ಜ್ಞಾನ ಮಾರ್ಗದ ಸರ್ವವನ್ನು ಬೋಧಿಸೋನು ಗುರು ಆಗಿರ್ತಾನೆ. ಸಾಧನೆಯ ಮಾರ್ಗದಲ್ಲಿ ಮಾಡಲೇಬೇಕಾದ ವಿಧಾನ ಹೇಗೆ, ಎಲ್ಲಿ, ಯಾವಾಗ ಎಂಬುದನ್ನು ಗುರು ಹೇಳ್ತಾನೆ. ಹೀಗೆ ಸಾಧನಾ ಪ್ರಕರಣ ಪ್ರಾರಂಭ ಆಗುತ್ತೆ. ಈ ಆಧ್ಯಾತ್ಮಿಕ ಸಾಧನಾ ಪ್ರಕರಣದಲ್ಲಿ ಶ್ವಾಸವೇ ಗುರು. ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಾದಿಲ್ಲ. ತನ್ನೊಳಗೆ ತಾನು ಮಾಡೋ ಪ್ರಯಾಣ ಇದು ಆಂತರಿಕ ಪ್ರಯಾಣ, ಇದು ಆಧ್ಯಾತ್ಮಿಕ ಪ್ರಯಾಣ. ಇಲ್ಲಿ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಯಾರನ್ನೂ ವಿಚಾರಿಸೋದಿಲ್ಲ. ಇದು ಪ್ರಾಪಂಚಿಕ ಪ್ರಯಾಣವಲ್ಲ. ಇಲ್ಲಿ ಒಳಗಿನವ್ರು ಕೇಳಬೇಕು. ಈ ಪ್ರಯಾಣದಲ್ಲಿ ಶ್ವಾಸವೇ ಗುರು. ಮಾನವ ಶರೀರದಲ್ಲಿ ಇರುವ ಹೊರಗಿನ ಯಾರೋ ಗುರುವಲ್ಲ. ಇಲ್ಲಿ ಗೌತಮ ಬುದ್ಧ ಗುರುವಲ್ಲ, ಶ್ರೀಕೃಷ್ಣನೂ ಗುರುವಲ್ಲ. ನಿಮಗೆ ನೀವೇ ಗುರು. ನಿಮ್ಮ ಶ್ವಾಸವೇ ನಿಮ್ಮ ಗುರು. ನೀನು ಅಂದ್ರೆ ನಿನ್ನ ಮನಸ್ಸು. ಮನಸ್ಸು ಅನ್ನೋದು ನಿನ್ನ ಶಿಷ್ಯ. ನಿನ್ನ ಗುರು ನಿನ್ನ ಶ್ವಾಸ, ನಿನ್ನ ಮನಸ್ಸು ನಿನ್ನ ಶಿಷ್ಯ. ಗುರುವಿನ ಬದಿಯಲ್ಲಿ ಶಿಷ್ಯನಾದ ಮನಸ್ಸು ತಟಸ್ಥವಾಗಿ ಗುರುವಿನೊಡನೆ ಕುಳಿತು ಏಕವಾಗಿ ಅನುಭವ ಪಡಿಬೇಕು. ಗುರುವಿನೊಡನೆ ಏಕವಾಗುವುದನ್ನೇ ಬುದ್ಧನು ಆನಾಪಾನಸತಿ ಅಂತ ಬೋಧಿಸ್ದ. ಇದೇ ಧ್ಯಾನ ಸಿದ್ಧಾಂತ. ಸೊ ಇದೇ ಸಾಧನೆಯ ಪ್ರಕ್ರಿಯೆ 1. ಗೌತಮ ಬುದ್ಧನು 5.5 ವರ್ಷಗಳ ಕಾಲ ಹಲವಾರು ವಿಧಾನಗಳನ್ನು ಅಳವಡಿಸಿ ಯಾವ ಸಾಧನೆಯನ್ನು ಮಾಡಲಾಗದೆ ಕೊನೆಗೆ ಸಹಜ ಸರಳವಾದ ಶ್ವಾಸದ ಮೇಲೆ ಗಮನ ಇಟ್ಟು ಆನಾಪಾನಸತಿ ಧ್ಯಾನ ಮಾಡಿದಾಗ ಕೂಡಲೇ 3ನೇ ಕಣ್ ತೆಕ್ಕೊಂತು. ಆತನ ಜನ್ಮ ಪರಂಪರೆ ಹಾಗೂ ಆತನ ಕರ್ಮ ಪರಂಪರೆ ತಿಳ್ಕೊಳ್ಳೋಕೆ ಸಾಧ್ಯ ಆಯಿತು. ಪ್ರಪಂಚದಲ್ಲಿ ಎಲ್ಲ ಕರ್ಮಗಳಿಗೂ ಕಾರಣ ಆಸೆ. ಆಸೆ ಅವಿದ್ಯೆ. ಅವಿದ್ಯೆ ಅಂದ್ರೆ ಅಜ್ಞಾನ. ಸೊ ಈ ಆಸೆಯಿಂದ ಅವಿದ್ಯೆ ಹುಟ್ಟುತ್ತೆ. ಅವಿದ್ಯೆ ಅಷ್ಟಾಂಗ ಮಾರ್ಗದಲ್ಲಿ ಕೊನೆಗೊಳ್ಳುತ್ತೆ. ಹೀಗೆ ಆತ್ಮಜ್ಞಾನ ಪಡೆದ ಬುದ್ಧರು ತನ್ನ ಜೀವನದ ಉದ್ದಕ್ಕೂ ಆನಾಪಾನಸತಿ ಬೋಧಿಸಿದರು. ಆದ್ರಿಂದ ಶ್ವಾಸವೇ ಗುರು ಎಂಬ ವಿಜ್ಞಾನ ಮಾನವನ ಅಣುಗಳಿಗೂ ಇಳಿಬೇಕು. ಆಗ ಮಾತ್ರ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಆನಾಪಾನಸತಿ ಧ್ಯಾನದಿಂದ ಪಡಿಬಹುದು. ಯಾವಾಗ ಮಾರ್ಗದರ್ಶನ ಬೇಕೆಂದ್ರೂ ಕೂಡ ಶ್ವಾಸದ ಹತ್ತಿರ ಹೋಗ್ಬೇಕು. ಅಂದ್ರೆ ಧ್ಯಾನದ ನೆರವನ್ನ ಪಡಿಬೇಕು. ನಮ್ಮ ಗುರುಗಳಾದಂತಹ ಪತ್ರಿಜಿಯವರು ಹೇಳುವಂತೆ ಪೋಸ್ ಎ ಕ್ವಶನ್ ಇನ್ ದಿ ನೈಟ್ ಅಂಡ್ ಗೆಟ್ ಅನ್ ಆನ್ಸರ್ ಇನ್ ದಿ ಮಾರ್ನಿಂಗ್ ವೈಲ್ ಯು ಆರ್ ಇನ್ ಯೋಗ ಸ್ಥಿತಿ. ಯೋಗ ಸ್ಥಿತಿ ತಲುಪು. ನೀನು ಧ್ಯಾನ ಮಾಡು. ಧ್ಯಾನ ಮಾಡ್ತಾ ನೀನು ಆತ್ಮನ ಹುಡುಕ್ತಾ ಹೋಗ್ತೀಯ. ಯಾವಾಗ ನಿನಗೆ ಆತ್ಮ ಸಿಗುತ್ತೋ ಆಗ ಆತ್ಮದಿಂದ ನಿನ್ನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಪೋಸ್ ಎ ಕ್ವಶನ್ ಇನ್ ದಿ ನೈಟ್. ರಾತ್ರಿ ಹಾಸಿಗೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡು. ಧ್ಯಾನ ಮಾಡ್ತಾ ಕಣ್ ತೆಗಿಬೇಡ. ಹಾಗೆ ಕೈಕಾಲು ಉದ್ದ ಮಾಡಿ ನಿದ್ದೆ ಕಡೆಗೆ ಹೋಗು. ಅದು ಯೋಗ ನಿದ್ರೆ ಆಗತ್ತೆ. ಆಗ ನೀನು ಯೋಗ ಸ್ಥಿತಿ ತಲುಪ್ತೀಯ. ಬೆಳಿಗ್ಗೆ ಎದ್ದು ನೀನು ಕಣ್ಬಿಟ್ಟಾಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ. ಅದೇ ಹಾಗೆ ನಮ್ಮ ಒಂದು ಆಧ್ಯಾತ್ಮಿಕವಾಗಿ ನಾವು ಪ್ರತಿಯೊಂದನ್ನು ಪಡ್ಕೊಂತ ಹೋಗ್ಬೇಕು. ಎಲ್ಲೂ ಹೊರಗಡೆ ಯಾರನ್ನ ಕೇಳಿದ್ರು ಉತ್ತರ ಸಿಕ್ಕಲ್ಲ. ನಿನ್ನೊಳಗಡೆ ಇರುವಂತಹ ಪರಬ್ರಹ್ಮ ಸ್ಥಿತಿ ನಿನ್ಗೆ ಉತ್ತರ ಕೊಡ್ತಾರೆ. ಆದ್ರೆ ಆ ಸ್ಥಿತಿ ತಲುಪಬೇಕಾದ್ರೆ ಆಲೋಚನಾ ರಹಿತ ಸ್ಥಿತಿ ತಲುಪಬೇಕು. ಆಲೋಚನಾ ರಹಿತ ಸ್ಥಿತಿ ಅಂದ್ರೆ ಧ್ಯಾನ ಸ್ಥಿತಿ. ಧ್ಯಾನ ಸ್ಥಿತಿ ತಲುಪಿದ ತಕ್ಷಣ ನಮಗ್ ಗೊತ್ತಿಲ್ದೇನೆ ನಮ್ಮ ಸುಪ್ತ ಮನಸ್ಸು ಎಚ್ಚರ ಆಗಿ ನಾವು ನಮ್ಮ ಒಂದು ಆಧ್ಯಾತ್ಮಿಕ ಸ್ಥಿತಿಗೆ ನಾವು ತಲುಪ್ಕೋತೀವಿ. ಆ ಆಧ್ಯಾತ್ಮಿಕ ಸ್ಥಿತಿ ಒಳಗಡೆ ನನ್ನ ಎಲ್ಲ ಹಿಂದಿನ ಪೂರ್ವ ಜನ್ಮಗಳು, ಪೂರ್ವ ಸ್ಥಿತಿ, ಮುಂದೆ ಏನಾಗ್ತೀವಿ ಅನ್ನೋದು ಕೂಡ ಅರ್ಥ ಆಗುತ್ತೆ. ತ್ರಿಕಾಲ ಜ್ಞಾನಿಗಳಾಗೋದಕ್ಕೆ ನಮ್ಮ 3ನೇ ಕಣ್ಣು ಎಚ್ಚರ ಆಗುತ್ತೆ. ಆ ಒಂದು ಸ್ಥಿತಿ ತಲುಪುವಂತಹದ್ದೇ
ನಮ್ಮ ಸಾಧನೆಯ ಪ್ರಕ್ರಿಯೆ ಒಂದಾಗಿರುತ್ತೆ. ಸಾಧನೆ ಪ್ರಕ್ರಿಯೆ ಎರಡಕ್ಕೆ ಹೋಗೋಣ. ಸಮಯವೇ ಸಾಧನೆಗೆ ಪೂರಕ. ಯಾವುದೇ ಪ್ರಯತ್ನದಲ್ಲೂ ಹೆಚ್ಚು ಸಮಯ ಮೀಸಲಿಟ್ರೆ ಹೆಚ್ಚು ಸಾಧನೆ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಪ್ರತಿಯೊಂದಕ್ಕೂ ಟೈಮ್ ಬೇಕು. ಆದರೆ ವಿರುದ್ಧವಾಗಿ ಕಡಿಮೆ ಸಮಯದಲ್ಲಿ ಮೀಸಲಿಟ್ರೆ ಕಡಿಮೆ ಸಾಧನೆ ಆಗುತ್ತೆ. ಒಂಚೂರು ಕಾಫಿ ಕುಡಿದ್ರೆ ನಮಗೆ ಸಮಾಧಾನ ಆಗಲ್ಲ. ಒಂದು ಲೋಟ ಪೂರ್ತಿ ನಿಧಾನಕ್ಕೆ ಚಪ್ಪರಿಸ್ಕೊಂಡು ಕುಡಿತಾ ಹೋದ್ರೆ ಅಪ್ಪ ಎಷ್ಟು ಚೆನ್ನಾಗಿತ್ತು, ಒಂದು ಲೋಟ ಕಾಫಿ ಕುಡಿದ್ನಪ್ಪ ಅಂತ ನಮಗೆ ಏನೊಂದು ಸಮಾಧಾನ ಸಿಗುತ್ತೋ, ಅದೇ ರೀತಿ ನಮ್ಮ ಒಂದು ಧ್ಯಾನದಲ್ಲೂ ಕೂಡ ಸ್ವಲ್ಪ ಧ್ಯಾನ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ನಾವು ಆಳ ಧ್ಯಾನ ಮಾಡಬೇಕು, ನಿಧಾನವಾಗಿ ಪೂರಕ ಧ್ಯಾನ ಮಾಡಬೇಕು, ಪೂರ್ಣ ಧ್ಯಾನಕ್ಕೆ ಹೋಗ್ಬೇಕು, ಆತ್ಮಸ್ಥಿತಿ ತಲುಪಬೇಕು ಅನ್ನೋದು ಸಾಧನೆಯ ಪ್ರಕ್ರಿಯೆ ಎರಡನೇದಾಗಿರುತ್ತೆ. ಇದೇ ರೀತಿ ಯೋಗಿ ಆಗ್ಬೇಕು ಅಂತ ಬಯಸೋನು ಸಾಧ್ಯವಾದಷ್ಟು ಹೆಚ್ಚು ಸಮಯನ ಧ್ಯಾನಕ್ಕಾಗಿ ಮುಡುಪಾಗಿಡ್ಬೇಕು. ಹಾಗೆ ಕಣ್ಮುಚ್ಚಿ ಹೀಗೆ ತೆರೆದು ಬಿಟ್ರೆ ಯಾವ ಲಾಭನೂ ಇಲ್ಲ. ಕಣ್ಮುಚ್ಕೊಂಡೆ, ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಅದೇನೋ ಏನೇನೋ ಆಲೋಚನೆ ಬಂತು, ಕಣ್ಬಿಟ್ಬಿಟ್ಟೆ ಅಂದ್ರೆ ದಟ್ ಈಸ್ ನಾಟ್ ಧ್ಯಾನ. ಕೇವಲ ಅದು ಒಂದು ನಮ್ಮ ಒಂದು ಪ್ರಯತ್ನ ಅಷ್ಟೇ. ಆದರೆ ಧ್ಯಾನಕ್ಕೆ ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಚಂಚಲತೆ ಇರಬಾರ್ದು. ಮನಸ್ಸನ್ನ ಕಟ್ ಹಾಕ್ಬೇಕು. ಮನಸ್ಸು ಶಿಷ್ಯನ ಸುಮ್ಮನೆ ಕೂತ್ಕೋ ಅಂತ ಕೂರಿಸ್ಬೇಕು. ಆಗ ನಮ್ಮ ಉಸಿರು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಎಲ್ಲವನ್ನು ಮರೆತು ಸಾಧನೆ ಮಾಡಬೇಕು. ನಾನು ಏನು ಅನ್ನೋದು, ನನ್ನ ಸುತ್ತಿಲಿರುವಂತಹ ಈ ಭೌತಿಕ ಸ್ಥಿತಿ ಸ್ಥರ ಇದನ್ನ ಬಿಟ್ಟು ಬರೀ ಆಧ್ಯಾತ್ಮಿಕವಾಗಿ ಆಳ ಧ್ಯಾನ ಬಂದ್ರೆ ಆಂತರಿಕ ಪ್ರಯಾಣ ಬೆಳೆಸ್ತಾ ಹೋಗ್ಬೇಕು. ಆಂತರಿಕವಾಗಿ ಚಲನೆ ಪಡಿಬೇಕು. ಆಗ ಮಾತ್ರ ನಮ್ಮ ಸಾಧನೆಯ ಪ್ರಕ್ರಿಯೆ, ಈ ಸಮಯ ಸಾಕಷ್ಟು ಬೇಕಾಗುತ್ತೆ. ಈ ಸಮಯ ನಾವು ಸಾಧನೆಗೆ ಪೂರಕ. ಇದು ಎರಡನೇ ಪ್ರಕ್ರಿಯೆ ಆಗಿರುತ್ತೆ. ನಮಗೆ ಬಿಡು ಸಿಗೋದು ರಾತ್ರಿ ನಿದ್ದೆ ಮಾಡಲು ಹೊರಟಾಗ. ರಾತ್ರಿ ಹಾಸಿಗೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು. 1 ಗಂಟೆ ಧ್ಯಾನ 3 ಗಂಟೆ ನಿದ್ದೆಗೆ ಸಮ ಎಂಬ ಅನುಭಾವಿಕ ಮಾತು ನಮ್ಮನ್ನ ಧ್ಯಾನ ಸಾಧನೆಯತ್ತ ಉತ್ತೇಜಿಸಿ ಸಾಧನೆಗೆ ಪ್ರೇರೇಪಿಸುತ್ತೆ. ಧ್ಯಾನಕ್ಕೆ ಎಷ್ಟು ಸಮಯ ಮೀಸಲಿಡಬೇಕೆಂದು ಪತ್ರಿಜಿಯವರು ನಿಗದಿಪಡಿಸಿರೋ ಅಂತ ಹೇಳೋದಾದ್ರೆ, ಕನಿಷ್ಠ ಪಕ್ಷ ಯಾರ ವಯಸ್ಸು ಎಷ್ಟಿರುತ್ತೋ ಅಷ್ಟು ಸಮಯ, ಅಂದ್ರೆ 5 ವರ್ಷದ ಮಕ್ಕಳು 5 ನಿಮಿಷ, 10 ವರ್ಷದ ಮಕ್ಕಳು 10 ನಿಮಿಷ, 20 ವರ್ಷದವ್ರು 20 ನಿಮಿಷ, 50 ವರ್ಷದವ್ರು 50 ನಿಮಿಷ ಅಂತ ಹೇಳ್ತಾರೆ. ಇದು ಕೇವಲ ಬೇಸಿಕ್ಸ್ ಇದು. ಆದರೆ ಕನಿಷ್ಠ ಪಕ್ಷ ಅಂದ್ರೆ ಮಿನಿಮಮ್, ಗರಿಷ್ಠ ಪಕ್ಷ ಅಂದ್ರೆ ಮಿತಿ ಇಲ್ಲದ್ದು. ಪ್ರತಿದಿನ ಧ್ಯಾನ ಮಾಡಲೇಬೇಕು ಅನ್ನೋ ನಿಯಮ ಅನುಸರಿಸಿ ನಮಗಿರೋ 24 ಗಂಟೆಗಳಲ್ಲಿ ನಮ್ಮ ಧ್ಯಾನಕ್ಕಾಗಿ ಇಷ್ಟು ಸಮಯ ಅಂತ ಕಟ್ಟುನಿಟ್ಟಾಗಿ ನಿಗದಿ ಮಾಡ್ಕೊಳ್ಬೇಕು. ಇದನ್ನೇ ಸಮಯವೇ ಸಾಧನೆ ಅನ್ನೋದು. ಇದು ಎರಡನೇ ಒಂದು ಗುರಿಯಾಗಿರುತ್ತೆ. ಆದರೆ ನಿಮ್ಮಿಷ್ಟ ಬಂದಷ್ಟು ಹೊತ್ತು ಧ್ಯಾನ ಮಾಡಲು ಯಾವ ಅಭ್ಯಂತರನೂ ಇಲ್ಲ. ಯಾವ ಕೆಲಸವೂ ಇಲ್ಲದಾಗ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಕೂಡ್ಕೋಬೇಕು, ತೊಡಗಬೇಕು. ಶ್ವಾಸವೇ ಗುರು ಎಂದು ತಿಳ್ಕೊಂಡ್ವಿ. ಗುರುವಿನ ಹತ್ರ ಸಾಧನೆ ಇರುತ್ತೆ. ಶ್ವಾಸವನ್ನು ಗಮನಿಸುವುದೇ ಧ್ಯಾನ ಸಾಧನೆ. ಹೀಗೆ ಸಾಧನೆಯಲ್ಲಿ ಮುಂದೆ ಹೋಗುತ್ತಿದ್ರೆ ಧ್ಯಾನದ ಸಮಯದಲ್ಲಿ ಎಷ್ಟೆಷ್ಟೋ ನೋವುಗಳು ಉಂಟಾಗುತ್ತೆ. ಕಣ್ ತೆರೆದು ಬಿಡೋಣ ಎಂದನ್ಸುತ್ತೆ, ಇದು ಸಹಜ. ಆದರೆ ಈ ರೀತಿ ಬಂದ ನೋವುಗಳ ಮೂಲಕ ಎಷ್ಟೋ ಜನ್ಮಗಳ ಮಾಡಿಕೊಂಡು ಬಂದಂತಹ ಪಾಪ ಕರ್ಮಗಳೆಲ್ಲ ತೊಳ್ಕೊಳ್ಳುತ್ತೆ. ಕೃತ ಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡಿಯತೆ ಎಂಬ ನಾಣ್ಣುಡಿಯಂತೆ ನೋವುಗಳು ನಾನಿದ್ದೇನೆ ಎಂದು ಮುಂದೆ ಬರ್ತಾನೇ ಇರುತ್ತವೆ. ನೋವು ಬಂತು ಅಂತ ತುಂಬಾ ಜನರು ಧ್ಯಾನ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ, ಬಿಟ್ಟು ಬಿಡ್ತಾರೆ. ಇಲ್ಲಿ ಸಹನೆ ಬಹಳ ಮುಖ್ಯ. ಸಾಧನೆ ಸಹನೆ ಇಲ್ಲದೆ ಸಾಧಿಸಲಾಗದು. ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ, ಸಾಧನೆ ಸಹನೆ ಇಲ್ಲದೆ ಸಾಧಿಸಲಾಗದು. ಸಹನೆ ಬೇಕು, ಆಗ ಸಾಧನೆ ಆಗತ್ತೆ. ಅಭ್ಯಾಸ ನಿರಂತರವಾಗಿ ಶ್ರದ್ಧೆಯಿಂದ ಸಹನಾಮಣಿಗಳಾಗಿ ಪಾಲಿಸುತ್ತಾ ಪ್ರಗತಿ ಕಡೆಗೆ ಹೋಗ್ಬೇಕು. ಇದನ್ನೇ ಸಮಯವೇ ಸಾಧನೆ ಅನ್ನುವಂತಹ ಎರಡನೆಯ ಒಂದು ಪ್ರಯತ್ನ. ಸಾಧನೆಯ ಪ್ರಕ್ರಿಯೆ 3 ಹೋಗೋಣ. ಸಹನೆಯ ಪ್ರಗತಿ ನಾಂದಿ ಆಗಿರುತ್ತೆ. ಧ್ಯಾನ ಸಾಧನೆಯಲ್ಲಿ ಒಬ್ಬ ಜ್ಞಾನೋದಯ ಸ್ಥಿತಿಗೆ ತಲುಪಬೇಕು ಅಂದ್ರೆ ಸಹನಾ ಭವತು ಸಹನೋ ಭುನತ್ತು ಎಂಬಂತೆ ಪ್ರತಿ ಹಂತದಲ್ಲೂ ಸಹನೆ ಕಾಪಾಡ್ಕೊಂಡು ಮುಂದುವರಿಬೇಕು. ಧ್ಯಾನದ ಸಮಯದಲ್ಲಿ ಬರುವ ಎಷ್ಟೆಷ್ಟೋ ನೋವುಗಳನ್ನ ಸಹಿಸ್ಕೊಂಡು ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಕೇವಲ ಒಳಗೆ ನನ್ನೆಲ್ಲ ಅಸ್ತಿತ್ವವನ್ನು ಹರಡಿರುವ ದೈವತ್ವ ನಾನು
ಎಂಬ ಅರಿವನ್ನು ಪದೇ ಪದೇ ಮೂಡಿಸ್ಕೊಳ್ತಾ ಇರಬೇಕು. ಈ ಅನಿಸಿಕೆ ಸಂಕಲ್ಪವಾಗಿ ಮಾರ್ಪಟ್ಟು ಧ್ಯಾನವು ಆಳಸ್ಥಿತಿಗೆ ತಲುಪಲು ಸಾಧ್ಯ ಆಗುತ್ತೆ. ಈ ರೀತಿಯ ಸಾಧನೆ ಕೇವಲ ಸಹನಾ ಸ್ಥಿತಿಯ ಅನುಸರಣೆಯಿಂದ ಮಾತ್ರ ಸಾಧ್ಯ. ಮನೆಗಳಲ್ಲಿ ಇರುವ ಜನಗಳಲ್ಲಿ ಯಾರೋ ಒಬ್ರು ಮಾತ್ರ ಧ್ಯಾನಾಭ್ಯಾಸದಲ್ಲಿ ತೊಡಗಿ ಅಭ್ಯಾಸ ಮಾಡ್ತಿರುವಾಗ ಉಳಿದವರು ಇವ್ರನ್ನ ಧ್ಯಾನ ಮಾಡಲು ಬಿಡದೆ ಧ್ಯಾನದಿಂದ ಎಬ್ಸಿ ಕಣ್ಣು ಮುಚ್ಚಿ ಕುಳಿತು ಸಮಯ ನಷ್ಟ ಮಾಡ್ತಿದ್ಯಾ, ಬೇಕಾದಷ್ಟು ಕೆಲಸ ಇದೆ ಹೇಳು ಅಂತ ಎಬ್ಬಿಸ್ತಾರೆ, ಅವಮಾನ ಮಾಡ್ತಾರೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟ ನೋಡು ಅಂತಾರೆ. ಜೊತೆಗೆ ಧ್ಯಾನದಿಂದ ಉಂಟಾಗುವ ಮೈನೋವು ಇವೆಲ್ಲವೂ ಕೋಪ ಬರಲು ಹಾಗೂ ಅಸಹನೆಗೆ ಕಾರಣ ಆಗುತ್ತೆ. ಆದರೂ ಸಹಿಸ್ಕೊಂಡು ಧ್ಯಾನ ಮುಂದುವರಿಸ್ತಾ ಇದ್ದಲ್ಲಿ ಪ್ರಗತಿಗೆ ಹೇಗೆ ಸಾಧ್ಯ? ಪ್ರಗತಿ ಮಾಡಬೇಕು ಅಂದ್ರೆ ಧ್ಯಾನದಲ್ಲಿ ಮುಂದುವರಿಸ್ಕೋಬೇಕು, ಈ ಅವಮಾನ ತಡ್ಕೋಬೇಕು, ನೋವುಗಳನ್ನು ಅನುಭವಿಸ್ಬೇಕು. ಆದ್ರಿಂದ ಸಹನೆಯೇ ಪ್ರಗತಿ ಎನ್ನೋ 6ನೇ ಸತ್ಯನ ನಾವು ಮನದಟ್ಟು ಮಾಡ್ಕೋಬೇಕು. ಇಂತಹ ವಾತಾವರಣ ಇಲ್ಲದ ಸಮಯದಲ್ಲಿ ಅಂದ್ರೆ ರಾತ್ರಿಯ ಸ್ವಲ್ಪ ನಿದ್ರಾ ಸಮಯನ ಧ್ಯಾನಕ್ಕೋಸ್ಕರ ನಿಗದಿ ಮಾಡಿ ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಧ್ಯಾನಾಭ್ಯಾಸ ಬಿಡದೆ ಮುಂದುವರಿಸ್ತಾ ಹೋಗ್ಬೇಕು. ಮಿಲೆರೆಪ ಅನ್ನೋಂಥವ್ರ ವಿಚಾರ ತಗೊಳ್ಳೋಣ. ಮಿಲೆರೆಪ ತನ್ನ ಗುರು ಮಾರ್ಪ ಹೇಳಿದಂತೆ ಮನೆ ಕಟ್ಟಲು ಒಬ್ಬನೇ ಕಷ್ಟದಿಂದ ಕಲ್ಲುಗಳನ್ನು ಹೊತ್ತು ಮನೆ ಕಟ್ತಾ ಇರ್ತಾರೆ. ಕಟ್ಟಿದ ಮನೆಯನ್ನ ಅವನ ಗುರು ಮಾರ್ಪ ಮತ್ತೆ ಮತ್ತೆ ಕೆಡುತ್ತಾ ಇರ್ತಾರೆ. ಈ ಕಡೆಯಿಂದ ಮಿಲೆರೆಪ ಕಟ್ತಾ ಇರ್ತಾರೆ, ಮಾರ್ಪ ಅನ್ನೋರವ್ರ ಗುರು ಇದನ್ನ ಕೆಡುತ್ತಾನೆ ಇರ್ತಾರೆ. ಗುರು ಮಾಡ್ತಿರೋದನ್ನ ಮಿಲೆರೆಪ ಪ್ರಶ್ನಿಸುವುದಿಲ್ಲ. ಮೈಯೆಲ್ಲ ಕಲ್ಲು ಹೊತ್ತು ಹೊತ್ತು ರಕ್ತ ಸುರಿತಾ ಇರತ್ತೆ. ಗುರುಗಳ ಪತ್ನಿ, ಮಾರ್ಪನ ಪತ್ನಿ ಕನಕರದಿಂದ ಪಾಪ ರೀ ಮಗು, ಎಷ್ಟು ಕಲ್ಲು ಹೊತ್ತು ಹೊತ್ತು ಮೈಯೆಲ್ಲ ರಕ್ತ ಆಗಿದೆ ರೀ, ಪಾಪ ಯಾಕ್ರಿ ಹೀಗೆ ತೊಂದರೆ ಕೊಡ್ತೀರಾ ಅಂತ ಅವರ ಯಜಮಾನರಿಗೆ ಹೇಳ್ತಾರೆ. ಆಗ ಗುರುಗಳು ಪ್ರಶ್ನಿಸಿದಾಗ ಅಸಹನೆ ಓಡೋಗ್ತಾರೆ. ಆದರೆ ಅವನು ಹಾಗೆ ಮಾಡೋನಲ್ಲ, ಸಹನೆ ಇರೋನವನು, ಗುರುವಿನ ಹತ್ರ ಇರ್ತಾನೆ. ಅವನ್ ಪಾಪ ತೊಳೆಯಲು ಈ ರೀತಿ ಮಾಡ್ತಿದ್ದಾನೆ, ಸುಮ್ಮನೆ ಇರೋ, ಅವನ್ ಪಾಪ ಎಲ್ಲ ಹಸೋಗ್ತಾ ಇದೆ. ಅವನು ಎಷ್ಟು ಸಹನೆ ತೋರಿಸ್ತಾನೋ ಅಷ್ಟು ಅವನ ಪಾಪ ಕಳ್ಕೊತಾ ಹೋಗ್ತಾನೆ. ಆ ದೃಷ್ಟಿಯಿಂದ ಸಹನೆಯೇ ನಮ್ಮ ಒಂದು ಸಾಧನೆಯ ಗುರು ಅನ್ನುವಂತಹ ವಿಚಾರನ ಈ ಮಿಲೆರೆಪ ಅವರ ಒಂದು ಚರಿತ್ರೆ ಒಳಗಡೆ ನಾವು ಕೂಡ ತಿಳ್ಕೊಬಹುದು. ಧ್ಯಾನ ಸಾಧನೆ ಮಾಡಬೇಕು ಅಂದ್ರೆ ಮಿಲೆರೆಪ ಜೀವನ ಚರಿತ್ರೆ ತರ ಇರಬೇಕು. ಏನು ಮಾಡ್ಬೇಕೆಂದ್ರೂ ಕೂಡ ಎಲ್ಲದಕ್ಕೂ ಸಹನೆ ಇರಲೇಬೇಕು. ಸಹನೆ ಮಾನವನಿಗಿರಬೇಕಾದಂತ ಅತ್ಯಂತ ಪ್ರಮುಖ ಗುಣ. ಸಹನೆ ವಜ್ರದ ಕವಚದಂತೆ ಕಾಪಾಡುತ್ತೆ ನಮ್ಮನ್ನ. ಹೀಗೆ ಸಹನೆಯೇ ಪ್ರಗತಿಗೆ ನಾಂದಿಯಾಗತ್ತೆ ಅಂತನ್ನೋದು 3ನೇ ವಿಚಾರ. 4ನೇ ವಿಚಾರ, ಅನುಭವವೇ ಜ್ಞಾನದ ಹಾದಿ. ಏನದು ಹಾಗಂದ್ರೆ ಸಾಧನೆಯ ಪ್ರಕ್ರಿಯೆ 4ಕ್ಕೆ ಹೋಗೋಣ. ಧ್ಯಾನದಲ್ಲಿ ಅನುಭವವೇ ಜ್ಞಾನ. ಸಹನೆಯಿಂದ ಸಾಧನೆ ಮಾಡ್ತಾ ಮಾಡ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಅನುಭವಗಳು ಬರಲು ಪ್ರಾರಂಭ ಆಗುತ್ತೆ. ನಮ್ಮೊಳಗೆ ಶಕ್ತಿ ಸಂಚಾರ ಆಗತ್ತೆ, ಶಕ್ತಿ ಉತ್ತೇಜಿತವಾಗತ್ತೆ. ಏಕೆಂದ್ರೆ ನಾವು ಆಂತರಿಕ ಪ್ರಯಾಣ ಮಾಡ್ತಿರ್ತೀವಿ. 2 ಹುಬ್ಬುಗಳ ನಡುವೆ 3ನೇ ಕಣ್ಣಿನ ಜಾಗದಲ್ಲಿ ಬಣ್ಣಗಳ ಗೋಚರ ಆಗತ್ತೆ, ಗಿಡ ಮರಗಳು ಕಾಣಿಸುತ್ತೆ, ನದಿ ಸಮುದ್ರಗಳು, ದೇವಾಲಯಗಳು, ಕೆಲವರ ಮುಖಗಳು, ಸತ್ತೋಗಿರುವರ ಒಂದು ಮುಖಗಳು ಕೂಡ ಕಾಣಿಸ್ತಾ ಹೋಗುತ್ತೆ. ಅವರು ನಮ್ಮಡೆ ಏನೋ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ, ಅದು ನಮಗ್ ಕೇಳಿಸ್ತಾ ಇರೋಲ್ಲ. ಏಕೆಂದ್ರೆ ನಮ್ಮಲ್ಲಿ ತಕ್ಕಷ್ಟು ಶಕ್ತಿ ಇರೋದಿಲ್ಲ. ಶಕ್ತಿ ಕ್ರೋಢೀಕೃತವಾದಂತೆ ಮೆಲ್ಲಗೆ ಕೇಳಿಸೋಕ್ ಶುರು ಆಗುತ್ತೆ. ನಮ್ಮ ಒಂದು ಸೂಕ್ಷ್ಮ ಶರೀರ ನಮ್ಮಿಂದ ಬಿಡಿಸ್ಕೊಂಡು ಹೊರಗಿನ ಪ್ರಪಂಚಕ್ಕೆ, ಲೋಕಗಳಿಗೆ ಪ್ರಯಾಣ ಬೆಳೆಸುವ ಅನುಭವ ಕೂಡ ಆಗೋಕ್ ಶುರು ಆಗುತ್ತೆ. ನಮ್ಮ ಹಿಂದಿನ ಜನ್ಮಗಳನ್ನು ಕೂಡ ನಾವು ನೋಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಸಿಗುತ್ತೆ. ಈ ಎಲ್ಲವೂ ಧ್ಯಾನಾನುಭವಗಳು. ಸೊ ಈ ಧ್ಯಾನಾನುಭವಗಳದೇ ಜ್ಞಾನ ಅನ್ನೋದೇ 7ನೇ ರತ್ನ. ಹೀಗೆ ಧ್ಯಾನದಿಂದ ಅನುಭವ ಪಡೆದು ಜ್ಞಾನ ಅನ್ನುವಂತಹ ಈ ಅನುಭವಗಳ ಮೂಲಕ ನಾವು ಕ್ರೋಢೀಕರಿಸ್ಕೊಂಡು ನಮ್ಮ ಒಂದು ಆಧ್ಯಾತ್ಮಿಕವಾಗಿ ನಮ್ಮ ಮೂಲಾಧಾರದಿಂದ ಪ್ರಗತಿ ಪಡಿತಾ ಆಧ್ಯಾತ್ಮಿಕವಾಗಿ ಬೆಳೀತಾ ಬೆಳೀತಾ ನಾವು ಕೇವಲ ಅನಾಹತ ಸ್ಥಿತಿ, ಹೃದಯ ಸ್ಥಿತಿಗೆ ಮಾತ್ರ ತಲುಪಲು ಸಾಲಲ್ಲ. ಅಲ್ಲಿಂದ ಮುಂದಕ್ಕೆ ನಮ್ಮ ಒಂದು ಆಜ್ಞಾಚಕ್ರ ತಲುಪಬೇಕು. ಸಹಸ್ರಾರ ತಲುಪಿ ನಾವು ಇದೇ ಕೊನೆ ಜನ್ಮ ಮಾಡ್ಕೋಬೇಕು, ಜ್ಞಾನೋದಯ ಪಡಿಬೇಕು ಅನ್ನೋದು 7ನೇ ಅನುಭವ ರತ್ನ, ಅನುಭವ ಜ್ಞಾನದ ಬಗ್ಗೆ ತಿಳಿಸುತ್ತೆ. ಧ್ಯಾನ ಯೋಜನೆಯಲ್ಲಿ ದಿವ್ಯ ಚಕ್ಷುವನ್ನು ಉತ್ತೇಜಿಸಿಕೊಂಡು ಭಗವಾನ್ ಬುದ್ಧ 569 ತಮ್ಮ ಹಿಂದಿನ ಪೂರ್ವಜನ್ಮ ನೋಡೋದ್ರಂತೆ ನಮ್ಮ ಜನ್ಮಗಳನ್ನೆಲ್ಲ ನಾವು ಕೂಡ ನೋಡ್ಕೋಬಹುದು. ಇದೇ ಅನುಭವ.
ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ತಾರೆ, ನಾನೆಷ್ಟೋ ಜನ್ಮಗಳನ್ನು ಎತ್ತಿದ್ದೀನಿ, ನನಗೆ ನನ್ನ ಹಿಂದಿನ ಜನ್ಮಗಳೆಲ್ಲ ಗೊತ್ತು, ನಿನಗೆ ಇದು ತಿಳಿಯೋದು ಅರ್ಜುನ. ಶ್ರೀಕೃಷ್ಣ ಚಿಕ್ಕ ವಯಸ್ಸಿನಿದ್ದಾಗ ಸಂದೀಪ ಮಹರ್ಷಿ ಹತ್ರ ಕಲ್ತಿದ್ದ ಕಾರಣ ಈ ತರ ಧ್ಯಾನ ಕಲ್ತ್ಕೊಂಡ್ರು ಅವರು ತಮ್ಮ ದಿವ್ಯ ದೃಷ್ಟಿಯ ಮೂಲಕ ತಮ್ಮೆಲ್ಲಾ ಪೂರ್ವಜನ್ಮಗಳನ್ನ ತಿಳಿದಿದ್ರು. ಕೃಷ್ಣ ಕೂಡ ಮಾನವ ಜನ್ಮ ಪಡೆದಿರೋದ್ರಿಂದ ನಾವ್ ಹೆಂಗೆ ಮಾನವರು ನಾವು ಬೆಳಿಬೇಕು, ಹಾಗೆ ಕೃಷ್ಣ ಕೂಡ ತಮ್ಮ ಗುರುಗಳ ಮೂಲಕ ಸಂದೀಪ ಮಹರ್ಷಿಗಳ ಮೂಲಕ ಕಲ್ತ್ಕೊಂಡು ತಮ್ಮ ಜನ್ಮಗಳನ್ನೆಲ್ಲ ನೋಡ್ಕೊಂಡ್ರು. ನಾವು ಚಿಕ್ಕ ವಯಸ್ಸಿನಲ್ಲೂ ಕೂಡ ಕಲಿಯೋದಿಲ್ಲ, ದೊಡ್ಡವರಾದಾಗಲೂ ಕಲಿಯೋದಿಲ್ಲ, ಕೇವಲ ಭೌತಿಕವಾಗಿರ್ತೀವಿ. ಹೊರ ಪ್ರಪಂಚವೇ ಯಾಂತ್ರಿಕ ಜೀವನದಲ್ಲಿ ಇರ್ತೀವಿ, ಹೊರ ಪ್ರಪಂಚದಲ್ಲೇ ನಮ್ಮನ್ನು ತೊಡಗಿಸ್ಕೋತೀವಿ. ಆಂತರಿಕ ಪ್ರಯಾಣ ಮಾಡ್ಬೇಕು ಅಂತ ಹೇಳ್ಕೊಡೋರೇ ಇರೋಲ್ಲ. ಕೊನೆಗೆ ಒಂದ್ ದಿವಸ ಈ ಶರೀರ ಬಿಟ್ಟು ಹೊರಟು ಹೋಗ್ತೀವಿ, ಮತ್ತೆ ಜನ್ಮ ಪಡಿತೀವಿ. ಯಾವ ಜ್ಞಾನನೂ ಗಳಿಸದೆ ಸತ್ತೋಗ್ತೀವಿ. ಇಲ್ಲಿ ನಾನು ಸೈಟ್ ತಗೊಂಡೆ, ಮನೆ ತಗೊಂಡೆ, ಅವ್ರು ನನ್ಗಿಷ್ಟ, ಇವ್ರು ನನ್ಗಿಷ್ಟ, ನನ್ ಮೊಮ್ಮಗುನ್ ಕಂಡ್ರೆ ನಾನು ಅಂಟಿಸ್ಕೊಂಡ್ಬಿಟ್ಟಿದೀನಿ, ರಿಲೇಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದೆಲ್ಲದನ್ನು ಬಿಟ್ಟು ಹೋಗ್ತೀವಿ. ಆದ್ರೆ ಜಯಲಲಿತಾ ಎಷ್ಟು 1000 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು ಅದೆಲ್ಲದನ್ನು ಯಾವುದು ಕೂಡ ಹೊತ್ಕೊಂಡು ಹೋಗಕ್ಕಾಗಲಿಲ್ಲ. ಈಗೆಲ್ಲ ಗೌರ್ಮೆಂಟ್ ಆಸ್ತಿ ಆಗಿದೆ ಅದು. ಇದನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಭೌತಿಕವಾಗಿ ಏನೇ ಸಂಪಾದನೆ ಮಾಡಕ್ ಹೋದ್ರು ಏನು ಪ್ರಯೋಜನ ಇಲ್ಲ, ಒಂದೇ ಒಂದು ಸೂಜಿನೂ ಕೂಡ ತಗೊಂಡು ಹೋಗಕ್ಕಾಗಲ್ಲ. ಆದರೆ ನಾವು ಆಧ್ಯಾತ್ಮಿಕವಾಗಿ ನಾವು ಅನುಭವ ಪಡ್ಕೊಂಡು ನಾವೇನು ಜ್ಞಾನ ಪಡಿತೀವೋ ಅದು ನಮ್ ಜೊತೆ ಬರುತ್ತೆ. ಸೊ ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ, ಎಲ್ಲಿವರೆಗೆ ನಾವು ಧ್ಯಾನ ಕಲ್ತ್ಕೊಂಡು ಉನ್ನತ ಸ್ತರ ಡೈಮೆನ್ಷನ್ಸ್, ನಾವೀಗ 3ನೇ ಹಂತದಲ್ಲಿ 3ನೇ ಸ್ತರದಲ್ಲಿದ್ದೀವಿ. ಈ 3 ಸ್ತರದಿಂದ ಇನ್ನು ಉನ್ನತ ಸ್ತರಗಳಿಗೆ 13ನೇ ಡೈಮೆನ್ಷನ್ ವರೆಗೂ ನಾವು ತಲುಪಬೇಕು. ಆ ತಲುಪಲು ಪ್ರಯತ್ನಿಸೋದಿಲ್ವೋ ಅಲ್ಲಿವರೆಗೂ ಜನ್ಮ ಪರಂಪರೆ ಮುಂದುವರಿತಲೇ ಇರುತ್ತೆ. ಇದು ಜೀವನ ಸತ್ಯ. ಸೊ ಅನುಭವವೇ ಜ್ಞಾನ. ಭಗವದ್ಗೀತೆ ಶ್ಲೋಕ ಪಠಣದಲ್ಲಾಗ್ಲಿ, ಖುರಾನ್ ಪಠಣದಲ್ಲಾಗ್ಲಿ, ಬೈಬಲ್ ಮುಖಾಂತರವಾಗಲಿ ಕಲ್ತಿದ್ದು ಜ್ಞಾನ ಆಗೋಲ್ಲ, ಅನುಭವದ ಮೂಲಕ ಬರೋದೇ ಜ್ಞಾನ. ಅದಕ್ಕೆ ಶ್ರೀಕೃಷ್ಣ ಅರ್ಜುನನ್ಗೆ ಯೋಗಿ ಆಗೋ ಅರ್ಜುನ ಎಂದು ಹೇಳ್ತಾನೆ ಇರ್ತಾರೆ. ಯೋಗವೆಂದರೆ ಧ್ಯಾನ ಸಾಧನೆ, ಒಂದುಗೂಡೋದು, ಶ್ವಾಸದೊಂದಿಗೆ ಒಂದುಗೂಡೋದು. ಶ್ವಾಸದೊಂದಿಗೆ ಬೆರೆತರೆ ಮಿಕ್ಕಿದ್ದೆಲ್ಲ ತನ್ನಷ್ಟಕ್ಕೆ ತಾನೇ ನಮ್ಮ ದೈವತ್ವ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಮುಂದುವರ್ಸ್ಕೊಂಡು ಹೋಗುತ್ತೆ. ಆ ಶ್ವಾಸವೇ ನಾವು ಹೋಗ್ಬೇಕಾದಂತ ಕಡೆ ಸೇರ್ಸುತ್ತೆ. ನಾವೆಲ್ಲಿ ಸೇರ್ಬೇಕು? ಪರಬ್ರಹ್ಮನ್ ಸೇರ್ಬೇಕು. ನಾವೆಲ್ಲಿಂದ ಹುಟ್ಟಿ ಬಂದ್ವೋ, ಮೊದಲನೇ ಜನ್ಮ ಎಲ್ಲಿಂದ ತಗೊಂಡ್ವೋ ಆ ಒಂದು ಸ್ಥಿತಿಗೆ ನಾವು ತಲುಪಬೇಕು. ಇಲ್ಲಿರುವುದು ನಮ್ಮ ಮನೆ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ನಾವಿಲ್ಲಿ ಸುಮ್ಮನೆ ಬಂದಿದೀವಿ ಅಷ್ಟೇ, ಜ್ಞಾನ ಪಡೆಯೋಕ್ ಬಂದಿದೀವಿ. ಜ್ಞಾನ ಪಡೆದು ತಿರ್ಗಾ ಅಲ್ಲಿರುವ ಮನೆಗೆ ಮತ್ತೆ ವಾಪಸ್ ಹೋಗ್ಬೇಕು. ಸೊ ರೈಲಿನಲ್ಲಿ ಪ್ರಯಾಣ ಪ್ರಾರಂಭಿಸಿದಾಗ ನಾವು ತಲುಪಬೇಕಾ ಸ್ಥಳ, ಸೇರೋ ಮುಂಚೆ ಕಾರ್ನ ದಾರಿಯಲ್ಲಿ ಸಿಗುವಂತ ಸ್ಥಳಗಳು ಕಿಟಕಿಯಿಂದ ಹೊರಗೆ ಕಾಣ್ತಾ ತಲುಪಬೇಕಾದ ಸ್ಥಳಕ್ಕೆ ರೈಲು ತಲುಪಿಸೋ ಹಂಗೆ ಶ್ವಾಸದ ಮೇಲೆ ಗಮನ ಎಂಬ ರೈಲ್ನಲ್ಲಿ ಕಣ್ಣೆರಡು ಮುಚ್ಚಿ ಕುಳಿತುಕೊಂಡ್ರೆ ಧ್ಯಾನವೆಂಬ ಆ ರೈಲು ಮಾರ್ಗದಲ್ಲಿ ಬರೋ ಎಲ್ಲಾನ ತೋರಿಸ್ತಾ ಹೋಗ್ಬೇಕಾದಂತ ಕಡೆ ಸೇರಿಸುತ್ತೆ. ಕೊನೆಗೆ ನಾವು ಆ ರೈಲೆಂಬ ಶ್ವಾಸವೇ ಗುರುವು. ರೈಲಿನ ಹಾದಿಯಲ್ಲಿ ಬರುವ ಎಲ್ಲವೂ ಅನುಭವಗಳು, ಅದೇ ಜ್ಞಾನ. ಪುಸ್ತಕಗಳಿಂದ ಓದಿ ತಿಳಿದ ಮಾಹಿತಿ ಆಧ್ಯಾತ್ಮಿಕ ಅನುಭವ ನೀಡಲಾರದು. ಓದಿ ತಿಳಿದಿರೋದನ್ನು ಪ್ರಯತ್ನ ಪೂರ್ವಕವಾಗಿ ಧ್ಯಾನಾನುಭವದ ಮೂಲಕ ಪಡಿಬೇಕು. ಪುಸ್ತಕಗಳೆಲ್ಲ ನೀನು ಶರೀರವಲ್ಲ, ನೀನು ಆತ್ಮ, ನಿನಗೆ ಕಲಿಯಲು ಸಾಕಷ್ಟು ಜನ್ಮಗಳಿವೆ, ಅವುಗಳನ್ನೆಲ್ಲ ನಿನ್ನ 3ನೇ ಕಣ್ಣಿಂದ ನೋಡಿ ತಿಳಿ ಎಂಬ ಜ್ಞಾನ ಧ್ಯಾನಾವಸ್ಥೆಯಲ್ಲಿ ಅವರಿಗೆ ಬರುತ್ತೆ. ಈ ರೀತಿ ಪ್ರಯತ್ನ ಮಾಡಿದ ಲಕ್ಷೋಪಲಕ್ಷ ಜನರಿಗೆ ತಮ್ಮ ಪೂರ್ವ ಜನ್ಮಗಳನ್ನು ಧ್ಯಾನಾನುಭವದ ಮೂಲಕ ತಿಳಿಯಲು ಸಾಧ್ಯವಾಗಿದೆ. ಈ ರೀತಿ ಅಪಾರ ಅನುಭವ ಗಳಿಸಿದವರೆಲ್ಲರೂ ಸದ್ವಿಜ್ಞಾನಿಗಳಾಗಿದ್ದಾರೆ ಎಂದು ತಿಳಿದರೆ ತಪ್ಪಾಗಲಾರದು. ಧೃತರಾಷ್ಟ್ರ ತಾನು ಯಾಕೆ ಕುರುಡ ಆದ ಅನ್ನೋದಕ್ಕೆ ಅವನಿಗೆ ಒಂದು ದುಃಖ ಇರತ್ತೆ. ಕೃಷ್ಣ, ನೀ ಇಷ್ಟೆಲ್ಲ ಕಲ್ತಿದೀಯಾ, ಇಷ್ಟೆಲ್ಲ ನೀನೇ ಜ್ಞಾನಿ, ನೀನೇ ದೇವರು ಅಂತಾರೆ. ಆದರೆ ನನ್ನ ಕಣ್ಣಿಗೆ ನನ್ನ ಒಂದು ಈ ಹುಟ್ಟು ಕುರುಡಿಗೆ ಕಾರಣ ಏನು ನೋಡು, ಹೇಳು ಅಂದಾಗ, ಇಲ್ಲಪ್ಪ, ನಾನ್ ನಿನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಕುರುಡಿಗೆ ಕಾರಣ ನೀನೇ ಹುಡುಕಬೇಕು. ನಿನ್ನ ಕಣ್ಣು ಮುಚ್ಚು, ಧ್ಯಾನ ಮಾಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಆಗ
ಈ ಏನ್ ಮಾಡ್ತಾನೆ, ಧೃತರಾಷ್ಟ್ರ ಕಣ್ಣು ಮುಚ್ಕೋತಾನೆ, ಧ್ಯಾನದಲ್ಲಿ ಒಂದು 100 ಜನ್ಮಗಳನ್ನು ನೋಡ್ತಾನೆ. 100ನೇ ಜನ್ಮ ಆದ ತಕ್ಷಣ ಕಣ್ಣು ತೆಗೆದುಬಿಟ್ಟು, ಕೃಷ್ಣ, ನನ್ನ ಹಿಂದಿನ 100 ಜನ್ಮಗಳಲ್ಲಿ ನಾನೇನೂ ತಪ್ಪು ಮಾಡಿಲ್ಲ, ಆದರೂ ನನ್ನ ಕಣ್ಣು ಕುರುಡು, ಯಾತಕ್ಕೆ ಈ ತರ ಕಣ್ಣು ಕುರುಡಾಗಿದೆ, ನಾನೇನು ತಪ್ಪು ಮಾಡಿದೆ 100 ಜನ್ಮದಲ್ಲೂ ಮಾಡಿಲ್ವಲ್ಲ ಅಂತ ಹೇಳ್ದಾಗ, ಇಲ್ಲ ಇಲ್ಲ, ನೀನ್ ಆತರ ಮಾಡ್ತಾ ಇದೀಯಾ, ಇನ್ನೊಂದ್ಸತಿ ಇನ್ನೂ ಸ್ವಲ್ಪ ಧ್ಯಾನ ಮಾಡು, ಇನ್ನು ಹಿಂದಕ್ಕೆ ಹೋಗು, ಇನ್ನು 100 ಜನ್ಮದಿಂದ ಹಿಂದಿಗಳಿಗೆ ಹೋದ್ರೆ ನಿನ್ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಆಗ ಧೃತರಾಷ್ಟ್ರ ಮತ್ತೆ ಧ್ಯಾನ ಕೂತ್ಕೊಂಡು ನೋಡಿದಾಗ 106ನೇ ಜನ್ಮದಲ್ಲಿ ಹಿಂದೆ ಅವನು ಒಂದು ರಾಜ ಆಗಿರ್ತಾನೆ. ಆ ರಾಜ ಆದಾಗ ಅವನ ಕೈ ಮೇಲೆ ಒಂದು ಕೀಟ ಬಂದು ಕೂತ್ಕೊಳ್ಳುತ್ತೆ. ಆ ಕೀಟ ಬಂದು ಕೂತ್ಕೊಂಡಾಗ ಕಚ್ಚಿಬಿಡುತ್ತೆ, ನೋವಾಗುತ್ತೆ. ತಕ್ಷಣನೇ ಸೂಜಿ ತಗೊಂಡು ಅದೇ 2 ಕಣ್ಣುಗುಡ್ಡೆಗಳನ್ನ ನಿನ್ಗೆ ನಾನ್ ಕಾಣಿಸ್ದೆ ಅಲ್ವಾ ನನ್ ಕಚ್ಚೋದಕ್ಕೆ, ಅದರಿಂದ ನಿನ್ ಕಣ್ಣೇ ಇಲ್ದಂಗೆ ತೆಗೆದಾಕ್ತೀನಿ ಅಂತ ಕಣ್ಣು ಗುಡ್ಡೆಗಳನ್ನು ಕಿತ್ತು ಹಾಕಿರ್ತಾನೆ. ಸೊ ಅದಾದ್ಮೇಲೆ ಧೃತರಾಷ್ಟ್ರ ಕಣ್ಣು ತೆಗಿತಾನೆ, ಕಣ್ಣಲ್ಲಿ ನೀರು ಬರೋಕ್ ಶುರು ಆಗತ್ತೆ. ಆಗ ಕೃಷ್ಣ ನೋಡ್ಕೊಂಡು ಏನಪ್ಪ ಅಂತ ಕೇಳ್ತಾನೆ ಧೃತರಾಷ್ಟ್ರನ್ನ. ಗೊತ್ತಾಯ್ತು, ಏನ್ ಮಾಡೋದು, ನಾ ಮಾಡಿದ ಕರ್ಮ ಅಂತ ಅವನಿಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ನಮಗೆ ಪ್ರಯತ್ನ ಪೂರ್ವಕವಾಗಿ ನಮ್ಮ ಒಂದು ಅನುಭವದಿಂದಲೇ ನಮಗೆ ಹಿಂದಿನ ನಮ್ಮ ಕರ್ಮಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಅಳಿಸ್ಬೇಕು. ಆದ್ದರಿಂದ ಶ್ವಾಸವೇ ಗುರುವು, ಸಮಯವೇ ಸಾಧನೆ, ಸಹನೆ ಪ್ರಗತಿ, ಅನುಭವವೇ ಜ್ಞಾನ, ಇವೇ ಸಾಧನಾ ಪ್ರಕರಣಗಳು. ಮೊಟ್ಟ ಮೊದಲಿಗೆ ಜ್ಞಾನ ಪ್ರಕರಣಗಳು 3, ಎಲ್ಲ ನಾನೇ, ಜೀವವೇ ದೇವರು, ದೇಹವೇ ದೇವಾಲಯ, ಇವೆಲ್ಲವೂ ಅನುಭವದಿಂದ ಬರೋದ್ರಿಂದ ಅನುಭವವೇ ಜ್ಞಾನ ಆಗುತ್ತೆ. ಶ್ರೀಕೃಷ್ಣ ಹೇಳಿರುವಂತೆ ಯಾರೇ ಎಷ್ಟೇ ಸಾಧನೆ ಮಾಡಿದ್ರು ಕೊನೆಗೆ ಆ ಸುಜ್ಞಾನದ ಹತ್ತಿರವೇ ಬರುತ್ತಾರೆ. ಆ ಹಂತ ತಲುಪುವ ಹಾದಿಯಲ್ಲಿ ಸಾಕಷ್ಟು ಸಹನೆಯಿಂದ ಬರುವ ನಾನಾ ತೊಂದರೆಗಳನ್ನು ಸಹಿಸಿಕೊಂಡು ಸಾಕಷ್ಟು ಅನುಭವಗಳನ್ನು ಸಂಪಾದಿಸಿ ಅಂತಿಮವಾಗಿ ಜ್ಞಾನಿಗಳಾಗಿ ಪರಿವರ್ತನೆ ಪಡೀತಾರೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಈಗ 3ನೇ ಹಂತ ನಾವು ತಲುಪ್ತಾ ಇದ್ದೀವಿ, ಅದು ಕರ್ಮಸ್ಥಿತಿ. ನಾವು ಮೊದಲನೇದಾಗಿ ಜ್ಞಾನ ಪಡೆದ್ವಿ, ಅದಾದ್ಮೇಲೆ ಅದನ್ನ ಅನುಷ್ಠಾನ ಮಾಡಿದ್ವಿ. ಈಗ ಕರ್ಮಸ್ಥಿತಿ ಅಂದ್ರೆ ನಾವು ಅದನ್ನ ಹಂಚೋದು. ಸೊ ದಾನವೇ ಧರ್ಮ, ಧರ್ಮವೇ ಪುಣ್ಯ. ಇದು ದಾನವೇ. ಇಷ್ಟೊತ್ತು ನಾವು ಈ ಜ್ಞಾನ ಸ್ಥಿತಿಗಳಲ್ಲಿ ನಾವು ಪಡೆದಂತಹ 7 ಅದ್ಭುತ ವಿಚಾರಗಳನ್ನ, ಸತ್ಯಗಳನ್ನ ನಾವು ತಿಳ್ಕೊಂಡ್ವಿ. ಈಗ 8ನೇ ಸ್ಥಿತಿಯಾದಂತಹ ಕರ್ಮಸ್ಥಿತಿಗೆ ಹೋಗೋಣ. ದಾನವೇ ಧರ್ಮ. ಜ್ಞಾನ ಸಂಪಾದಿಸಿದ ನಂತರ ಜ್ಞಾನನ ನಮ್ಮ ಕೊನೆ ಉಸಿರಿರೋ ತನಕ ಸಮುದಾಯದಲ್ಲಿ ನಮ್ಮೊಡನೆ ಇರುವಂತಹ ಇತರರಿಗೆ ಉಚಿತವಾಗಿ ದಾನ ಮಾಡೋ ಮೂಲಕ ಜ್ಞಾನ ಬೋಧನೆ ಮಾಡ್ತಾನೇ ಇರಬೇಕು. ಎಲ್ಲ ರೀತಿಯ ದಾನಗಳಿಗಿಂತ ಜ್ಞಾನದಾನ ಒಳ್ಳೆಯದು ಮತ್ತು ಶಾಶ್ವತವಾದದು. ಆದ್ದರಿಂದ ಪ್ರತಿದಿನ, ಅನುದಿನ, ಈ ದಿನ, ಈಗಲೇ, ಇಲ್ಲೇ ಎಷ್ಟು ಜನರಿಗೆ ಜ್ಞಾನದಾನ ಮಾಡಲಾಗುತ್ತಿದೆಯೋ ಅಷ್ಟು ಮಾಡುವ ಸಂಕಲ್ಪ ನಮ್ಮದಾಗಬೇಕು. ಪ್ರತಿ ಸರಿ ಹೇಳಿರುವಂತೆ ಪತ್ರಿ ಸರ್ ಹೇಳಿರೋ ರೀತಿಲಿ ವಿ ಮಸ್ಟ್ ಟೀಚ್ ಈಚ್ ಒನ್ ಎ ಡೇ. ಆದ್ರಿಂದ 8ನೇ ಜ್ಞಾನ ನವರತ್ನ ಅಂದ್ರೆ ದಾನವೇ ಧರ್ಮ. ಸೊ ನಮ್ಮ ಗುರುಗಳಾದಂತಹ ಪತ್ರಿ ಸರ್ ಹೇಳಿರೋ ರೀತಿಲಿ ನಾವೆಲ್ಲರೂ ಕೂಡ ಹಂಚೋರಾಗ್ಬೇಕು. ಕೇವಲ ಕಲ್ತ್ಕೊಂಡು ನಮಗ್ ನಾವೇ ಮಾಡ್ಕೊಂಡು ತೃಪ್ತಿ ಪಡ್ಕೋಬಾರ್ದು. ವಿ ಮಸ್ಟ್ ಟೀಚ್, ವಿ ಮಸ್ಟ್ ಸ್ಪ್ರೆಡ್, ವಿ ಮಸ್ಟ್ ಶೇರ್. ಸೊ ಈ ರೀತಿ ಈ ಒಂದು ದಾನವೇ ಧರ್ಮ ಆಗಿರುತ್ತೆ. ಇದನ್ನ ನಾವು ಎಷ್ಟು ಸಾಧ್ಯನೋ ಅಷ್ಟು ಜನಗಳಿಗೆ ಪ್ರತಿ ಹಂತದಲ್ಲೂ ಒಬ್ಬ ಸೊಪ್ಪು ತಗೊಳಕ್ ಬಂದಾಗ ಅವನ್ ಏನೋ ಕಷ್ಟದಲ್ಲಿ ಎಲ್ಲೋ ಒಂದ್ ಕೈಯೊಳಗ್ ಗಾಯ ಆಗಿದೆ, ಯಾಕಪ್ಪ ಗಾಯ ಆಗಿದೆ ಅಂತಂದ್ರೆ, ಏನೋ ನೋಡಿ ಸ್ವಾಮಿ ಏನೋ ಮಾಡಕ್ಕೋ ಕುಯ್ಕೊಂಡ್ಬಿಟ್ಟೆ, ನೋಡು ಇದಕ್ಕೆ ಕರ್ಮನೇ ಕಾರಣ, ನೀ ಮಾಡಿರೋ ಹಿಂದಿನ ಜನ್ಮದ ತಪ್ಪುಗಳಿಂದ ಈ ತರ ಆಗಿರತ್ತೆ. ಅದರಿಂದ ಕಣ್ಮುಚ್ಕೊಂಡ್ ಕೂತ್ಕೋ, ಬಾ 1-2 ನಿಮಿಷ ಕೂತ್ಕೋ, ಕಣ್ಮುಚ್ಚು, ಉಸಿರು ನೋಡು ಅಂತ ಅಲ್ಲೇ ಧ್ಯಾನ ಹೇಳ್ಕೊಡ್ಬೇಕು. ಹೀಗೆ ಸಿಕ್ಕಿದವ್ರಿಗೆ ಅಲ್ಲಲ್ಲೇ ಧ್ಯಾನ ಹೇಳ್ಕೊಡುವಂತಹ ಒಂದು ಸ್ಥಿತಿಗೆ ನಾವು ತಲುಪ್ತಾ ಹೋದ್ರೆ ನಾವು ಧ್ಯಾನ ಜಗತ್ತಂತ ನಮ್ಮ ಪತ್ರಿ ಸರ್ ಏನ್ ಹೇಳ್ತಿದ್ರೋ ಅದನ್ನ ತಲುಪೋದಕ್ ಸಾಧ್ಯ. ಯಾಕೆಂದ್ರೆ 1ರಿಂದ 1 ಮಾತ್ರ ಸಾಧ್ಯ. ಹೀಗೆ ಪ್ರತಿಯೊಬ್ರು ಇನ್ನೊಬ್ರಿಗೆ ಈ ಒಂದು ಜ್ಞಾನ ಪ್ರತಿಪಾದನೆ ಮಾಡೋದೇ ದಾನವೇ ಧರ್ಮ. ಸೊ ಧರ್ಮವೇ ಪುಣ್ಯ. ನೆಕ್ಸ್ಟ್ 9ನೇದು ನವರತ್ನಗಳಲ್ಲಿ ಕೊನೆಯದಾದಂತಹದ್ದು ಧರ್ಮವೇ ಪುಣ್ಯ. ಜ್ಞಾನ ನವರತ್ನಗಳಲ್ಲಿ ಈಗ ನಾವು ಧರ್ಮವೇ ಪುಣ್ಯ ಅನ್ನುವಂತಹ ನವರತ್ನದ ಹತ್ತಿರ ಬಂದು ತಲುಪಿದೀವಿ. ಯಾರು ಧ್ಯಾನ ಕಲಿಸುವ ಧರ್ಮ ಕಾರ್ಯದಲ್ಲಿ ತೊಡಗ್ತಾರೋ ಅವರು ಪುಣ್ಯ ಪುರುಷರು.
ಪುಣ್ಯಾತ್ಮರು, ಅವರು ಯೋಗೀಶ್ವರರು, ಇತರರನ್ನು ಯೋಗೀಶ್ವರರಾಗುವಂತೆ ಪ್ರೇರಣೆ ನೀಡಿ ಪುಣ್ಯ ಸಂಪಾದಿಸುವುದು ಧ್ಯಾನಿಗಳಾದ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ತಿಳಿಸಿ ಹೇಳಬೇಕು ಅಂತ ನಮ್ಮ ಪತ್ರಿ ಸರ್ ಎಲ್ಲರಿಗೂ ಹೇಳ್ತಾನೇ ಇದ್ರು. ಅವರ ಜೀವಿತದಲ್ಲಿ ಪೂರ್ಣವಾಗಿ ಇದನ್ನೇ ಹೇಳಿದ್ದಾರೆ. ಇದನ್ನ ಅವರು ಕೊನೆ ಹಂತದವರೆಗೂ ಕೂಡ, ಕೊನೆ ಉಸಿರುವರೆಗೂ ಕೂಡ ಇದನ್ನ ಪ್ರತಿಯೊಬ್ಬರಿಗೂ ಹೇಳಿರೋದ್ರಿಂದ ಈಗಲೂ ಕೂಡ ನಾವೆಲ್ಲರೂ ಅದನ್ನೇ ಮಾಡ್ತಾನೆ ಇದೀವಿ. ಪತ್ರಿ ಸರ್ ಒಬ್ಬರಿದ್ರು ಆಗ, ಈಗ ನಾವು ಹಲವಾರು ಪತ್ರಿಗಳು. ಆಗ ಒಬ್ಬ ಬುದ್ಧ ಇದ್ರು, ಈಗ ನಾವೆಲ್ಲರೂ ಬುದ್ಧರಾಗ್ಬೇಕು. ಹೀಗೆ ಪ್ರತಿಯೊಬ್ಬರೂ ಕೂಡ ಆನಾಪಾನಸತಿ ಧ್ಯಾನನ ಹರಡ್ತಾ ಹೋಗ್ಬೇಕು, ಹಂಚುತ್ತಾ ಹೋಗ್ಬೇಕು, ಬೆಳೆಸ್ತಾ ಹೋಗ್ಬೇಕು. ಹೀಗೆ ಪೂಜೆಗಳು, ವ್ರತಗಳು ಮಾಡೋದ್ರಿಂದ, ಟೆಂಪಲ್ ರನ್ ಮಾಡೋದ್ರಿಂದ ಯಾವ ಪುಣ್ಯ ಸಿಗಲಾರದು, ಗಳಿಸಲು ಅಸಾಧ್ಯ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾನೆ ಇದ್ರು, ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳ್ತಾನೆ ಇದ್ರು. ನಾವೆಲ್ಲರೂ ಅರಿತು ಮುನ್ನಡಿಬೇಕು. ಇದನ್ನ ಅರಿಯೋದಕ್ಕೆ ನಮ್ಮನ್ನ ನಾವು ಸಾಧನೆಗೆ ಒಳಗಪಡಿಸ್ಕೋಬೇಕು. ಅಂದ್ರೆ ಧ್ಯಾನದಲ್ಲಿ ತೊಡಗಬೇಕು. ಎಲ್ಲಾ ನಾನೇ, ಜೀವವೇ ದೇವರು, ದೇಹವೇ ದೇವಾಲಯ, ಉಸಿರೇ ಗುರು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ, ದಾನವೇ ಧರ್ಮ, ಧರ್ಮವೇ ಪುಣ್ಯ. ಈ 9 ನವರತ್ನಗಳನ್ನು ನಮ್ಮದಾಗಿಸಿಕೊಳ್ಬೇಕೆಂಬುದೇ ಈ ಅನುಭವ ಸಾರವೇ ಜ್ಞಾನ ಆಗಿರುತ್ತೆ. ಜ್ಞಾನ ಅಂದ್ರೆ ಈ 9 ಹಂತಗಳು. ಯಾವಾಗ ಈ ನವರತ್ನಗಳನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರ್ತೇವೋ ಅಂದಿನಿಂದ ಕೆಟ್ಟ ಅಭ್ಯಾಸಗಳು ತೊಲಗುತ್ತೆ, ಒಳ್ಳೆ ಅಭ್ಯಾಸಗಳು ಬರುತ್ತೆ. ಚೆನ್ನಾಗಿ ಬರೆಯೋರಾಗ್ತೀವಿ, ನಾವು ಬರೆದಿಡ್ತೀವಿ. ಏನು ಜ್ಞಾನ ಪಡ್ಕೋತೀವೋ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತೀವಿ, ಬರೀತಾ ಹೋಗ್ತೀವಿ. ನಮ್ಮದೇ ಆದಂತಹ ಒಂದು ಡೈರಿ ಒಳಗಡೆ ನಾವು ಪಡೆದಂತ ಅನುಭವಗಳನ್ನೆಲ್ಲ ಬರ್ಕೊಂತ ಹೋಗ್ಬೇಕು. ಚೆನ್ನಾಗಿ ಓದುವಂತರಾಗ್ಬೇಕು ಯಾವಾಗ್ಲೂ. ಈಗಾಗಲೇ ನಾವು ಹೇಳ್ದಂಗೆ ಎಷ್ಟೋ ಕೋಟಿ ಕೋಟಿ ಜನ ಬರೆದಿಟ್ಟಿರುವಂತಹ ಅನುಭವಗಳನ್ನ ನಾವು ಓದಿ ತಿಳ್ಕೋಬೇಕು. ಅನಾರೋಗ್ಯದಿಂದ ಬಳತಿರುವಂತಹ ನಾವು ಸಂಪೂರ್ಣ ಆರೋಗ್ಯವಂತರಾಗ್ತಾ ಹೋಗ್ತೀವಿ. ನಮ್ಮ ಆತ್ಮವಿಶ್ವಾಸ ಪಡೆಯುತ್ತೆ, ಹೆಚ್ಚಾಗತ್ತೆ. ನಮ್ಮ ಆತ್ಮವಿಶ್ವಾಸ ಹೆಚ್ಚಾಯ್ತು ಅಂದ್ರೆ ನಾವು ಯಾವ ಕೆಲಸ ಬೇಕಾದ್ರೂ ಮಾಡೋರಾಗ್ತೀವಿ. ನಮ್ಮ ಹಿಂದಿನ ನಕಾರಾತ್ಮಕ ಜೀವನ ಶೈಲಿಯಿಂದ ಸಕಾರಾತ್ಮಕ ಜೀವನ ಶೈಲಿಗೆ ಬದಲಾಗ್ತೀವಿ. ಈ ಜೀವನ ಶೈಲಿ ಬಗ್ಗೆ ನಾಳೆ ನಾಡಿದ್ದು 2 ದಿನ ನಿಮಗೆ ಅದ್ಭುತ ಜ್ಞಾನನ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೀವನ ಶೈಲಿಯ ಮೂಲಕ ನಾವು ಯಾವ ರೀತಿ ಅದ್ಭುತವಾಗಿ ಈ 9 ನವರತ್ನಗಳಿಗೆ ಹೊಂದ್ಕೋಬೇಕು ಅನ್ನೋದನ್ನ ನಮ್ಮ ಜೀವನ ಶೈಲಿಯಿಂದ ನಾವು ತಿಳ್ಕೊತಾ ಹೋಗ್ತೀವಿ. ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಪರಿವರ್ತನೆ ಆಗ್ತೀವಿ. ನಮ್ಮ 3ನೇ ಕಣ್ಣಾದ ಜ್ಞಾನ ಚಕ್ಷುನ ತೆರ್ಕೋತೀವಿ. ತ್ರಿಕಾಲ ಜ್ಞಾನಿಗಳಾಗಿ ಪರಿವರ್ತರಾಗ್ತೀವಿ. ನಮ್ಮ ನಿಜವಾದ ಅಸ್ತಿತ್ವನ ಅರಿವನ್ನ ಪಡ್ಕೊಳ್ಳೋದಕ್ಕೆ ನಾನು ಯಾರು ಅನ್ನುವಂತಹ ಸತ್ಯನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ರಮಣ ಮಹರ್ಷಿಗಳು ಹೇಳ್ತಿದ್ರು, ಯಾವುದೇ ಪ್ರಶ್ನೆ ಕೇಳಿದ್ರು ಗುರುಗಳೇ ನಮ್ಗೆ ಈ ತರ ಆಗಿದೆ ಆ ತರ ಆಗಿದೆ ಅಂದ್ರೆ ಫಸ್ಟ್ ನಾನು ಯಾರು ಅಂತ ತಿಳ್ಕೊ, ಆಮೇಲೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ರು. ಎಲ್ಲರಿಗೂ ಇದೇ ಉತ್ತರ ಕೊಡ್ತಿದ್ರು. ಅಯ್ಯೋ ಆ ಗುರುಗಳು ಯಾರು ಹೋದ್ರು ನಾನು ಅನ್ನೋದೇನು ತಿಳ್ಕೊ, ನಾನು ಅಂದ್ರೆ ಏನು ತಿಳ್ಕೊ ಅಂತ ಹೇಳ್ತಾ ಇದ್ರು. ಆದ್ರೆ ನಾವು ಅವ್ರು ಹೇಳಿದ ಅರ್ಥ ಏನು ಅಂತ ಈ 9 ಇದನ್ನ 9 ಜ್ಞಾನ ಇದನ್ನ ತಿಳ್ಕೊಳ್ತಾ ಹೋದ್ರೆ ನಿಜ ದೈವತ್ವ ಸ್ಥಿತಿಗೆ ತಲುಪ್ತೀವಿ. ನನ್ನ ಹುಟ್ಟಿನ ಉದ್ದೇಶ ಏನಂತ ತಿಳ್ಕೊಬೇಕಾದ್ರೆ ಉದ್ದೇಶನ ಈಡೇರಿಸೋದಕ್ಕಾಗಿ ನಮ್ಮ ಈ ಜನ್ಮನ ಸಾರ್ಥಕ ಪಡಿಸ್ಕೊಳ್ಬೇಕು ಅಂದ್ರೆ ಈ ನವರತ್ನಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಜ್ಞಾನ ನವರತ್ನಗಳಲ್ಲಿ ಈಗ ನಾವೆಲ್ಲರೂ ಧರ್ಮವೇ ಪುಣ್ಯ ಎಂಬ ಜ್ಞಾನ ನವರತ್ನದ ಅನುಸರಣೆ ಮಾಡ್ತಾ ಯಾರು ಧ್ಯಾನ ಕಲಿಸುವ ಧರ್ಮ ಕಾರ್ಯದಲ್ಲಿ ತೊಡಗ್ತೀವೋ ಅವ್ರು ಪುಣ್ಯ ಪುರುಷರಾಗ್ತೀವಿ, ಪುಣ್ಯಾತ್ಮರಾಗ್ತೀವಿ, ಯೋಗೇಶ್ವರರಾಗ್ತೀವಿ. ಇತರರನ್ನೂ ಯೋಗೇಶ್ವರನಾಗಿ ಪ್ರೇರಣೆ ನೀಡಿ ಪುಣ್ಯ ಸಂಪಾದಿಸೋದು ಹೇಗೆ ಅಂತ ಧ್ಯಾನಿಗಳಾದಂತ ನಿಮ್ಮೆಲ್ಲರ ಕರ್ತವ್ಯ. ಇದನ್ನ ತಿಳಿಸಿ ಹೇಳ್ಬೇಕು. ಇದೇ ನಿಮ್ಮೆಲ್ಲರ ಹಾಗೂ ಮುಖ್ಯವಾಗಿ ನಮ್ಮ ಗುರುಗಳಾದ ಡಾಕ್ಟರ್ ಪಿತಾಮಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಯವರ ಕನಸಾಗಿತ್ತು. ಆ ಕನಸನ್ನ ನಾವೆಲ್ಲರೂ ಸೇರಿ ನನಸು ಮಾಡೋಣ ಅಂತ ಹೇಳ್ತಾ ಈ ಜ್ಞಾನ ನವರತ್ನಗಳನ್ನ ನಿಮಗೆ ನಾನು ಇವತ್ತಿನ ದಿವಸ ವಿವರವಾಗಿ ತಿಳಿಸಿದ್ದೀನಿ. ಇದನ್ನು ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ MTVಯ ರಂಗಸ್ವಾಮಿ ಡಾಕ್ಟರ್ಗಳಿಗೆ ನಮಸ್ಕಾರ ಮಾಡ್ತಾ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಅದ್ಭುತವಾದ ಜ್ಞಾನ ಇವತ್ತು. ಜ್ಞಾನ ಈ ನವರತ್ನಗಳು ಇವು ಎಷ್ಟು ಸರಿ ತಿಳ್ಕೊಂಡಿದ್ರು ಮತ್ತೆ ಪದೇ ಪದೇ ಮನ್ನಾ ಮಾಡ್ತಾ ಇರ್ಬೇಕು. ಇನ್ನು ಇದಕ್ಕೇನು ಬೇರೆ ದಾರಿ ಇಲ್ಲ. ನಾವು ಒಂದ್ಸರಿ ತಿಳ್ಕೊಂಡಿದೀವಿ, ಇದು ಸಾಕಾಗಿದೆ ಅಂತ ಅನ್ಕೊಳಕ್ಕಾಗಲ್ಲ. ಇದು ಕೊನೆಯವರೆಗೂ ಪ್ರತಿನಿತ್ಯ ಹೇಗೆ ನಾವು ಒಂದು ಭಗವದ್ಗೀತಾ ಪಾರಾಯಣ ಮಾಡ್ತೀವಲ್ಲ, ಒಂದು ಭಗವದ್ಗೀತನೋ ಇಲ್ಲಾಂದ್ರೆ ಯಾವುದೋ ಒಂದು ಸಚ್ಚರಿತ್ರೆ ಪಾರಾಯಣ ಮಾಡ್ತೀವಿ, ಆ ರೀತಿಯಲ್ಲಿ ಈ ನವರತ್ನಗಳನ್ನು ಖಂಡಿತವಾಗಿ ಪಾರಾಯಣ ಮಾಡ್ತಾನೆ ಇರಬೇಕು. ಹೀಗೆ ನೀವು ಹೇಳ್ಕೊಂತ ಬಂದ್ರಲ್ಲ, ಈ ಮೊದಲನೇದು ಸ್ಟಾರ್ಟಿಂಗ್ ವಿತ್ 3 ಸ್ಥಿತಿಗಳಿದೆ. ಸಾಧನಾ ಸ್ಥಿತಿ ಆಗ್ಬೋದು, ಜ್ಞಾನ ಸ್ಥಿತಿ ಆಗ್ಬೋದು, ಕರ್ಮಸ್ಥಿತಿ ಆಗ್ಬೋದು. ಈ ಕರ್ಮಸ್ಥಿತಿಲಾಗ್ಬೋದು, ಕರ್ಮ ಸಾಧನಗಳು ಎಲ್ಲಾನು ಪ್ರತಿ ದಿವಸ ಅದು ನಾವು ನೆನಪು ಮಾಡ್ಕೊಂತ ಅಭ್ಯಾಸದಲ್ಲಿ ಇಟ್ಕೊಂಡ್ರೆ ಅತ್ಯುತ್ತಮ ಫಲಿತಗಳು ಸಿಗತ್ತೆ. ಇದು ತುಂಬಾ ಸವಿವರವಾಗಿ ಹೇಳಿದ್ವಿ ಸರ್. ನಮಗೂ ಧನ್ಯವಾದಗಳು. ಥ್ಯಾಂಕ್ ಯು.